ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ಶ್ರುತದೇವ ಅನ್ನುವಂಥ ಬ್ರಾಹ್ಮಣೋತ್ತಮ ಮತ್ತು ಬಹುಲಾಸೆ ಅಂತಕ್ಕಂಥ ರಾಜ ಇಬ್ಬರು ಮಿಥಿಲಾನಗರದ ನಿವಾಸಿಗಳು. ಅವರು ಕೃಷ್ಣನಿಗೆ ತಮ್ಮ ಭಕ್ತಿಯನ್ನ ಹೇಗೆ ಅರ್ಪಣೆ ಮಾಡಿದರು ಅನ್ನುವಂಥ ಕಥೆ ಇತ್ಯಾದಿಗಳನ್ನು ನಾವು ಗಮನಿಸಿದ್ವಿ. ಅದಾದ ಬಳಿಕ ನಾವು ಇವತ್ತು ನೋಡುವಂಥ ಕಥೆ ಏನಂದ್ರೆ, ಅರ್ಜುನನ ಗರ್ವಭಂಗ ಮಾಡಿದ್ದು ಕೃಷ್ಣ. ಅದನ್ನ ಭಾಗವತ, ಹರಿವಂಶ ಮತ್ತು ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಗಮನಿಸಬೇಕು. ಹರಿವಂಶದ 111ನೇ ಅಧ್ಯಾಯದಲ್ಲಿ ಆ ಕಥೆಯನ್ನು ನಾವು ನೋಡ್ತೀವಿ. ಜನಮೇಜಯ ಹೇಳಿದ, ಕೃಷ್ಣನ ಮಹಿಮೆಗಳನ್ನು ಮತ್ತಷ್ಟು ನನಗೆ ತಿಳಿಸಿರಿ ಅಂತ ಹೇಳಿ. ಆಗ ವೈಶಂಪಾಯನರು ಹೇಳಿದರು, ಆತನ ಅದ್ಭುತವಾದ ಮಹಿಮೆಯಿಂದ ಕೂಡಿರುವಂತಹ ಇದೊಂದು ಕಥೆ ಇದೆ, ಇದನ್ನು ನೀನು ಕೇಳು. ಭೀಷ್ಮ ಒಮ್ಮೆ ಶರಶಂಸದಲ್ಲಿ ಮಲಗಿದ್ದ. ಆಗ ಭೀಷ್ಮ, ಕೃಷ್ಣನ ಮಹಿಮೆಯನ್ನು ಹೇಳು ನೀನು ಯುಧಿಷ್ಠಿರನಿಗೆ ಅಂತ ಅರ್ಜುನನಿಗೆ ಹೇಳಿದ. ಭೀಷ್ಮನ ಪ್ರೇರಣೆಯಂತೆ ತನ್ನ ಹಿರಿಯ ಅಣ್ಣನಾದಂತಹ ಯುಧಿಷ್ಠಿರನಿಗೆ ಅರ್ಜುನ ತಾನು ಕಂಡಂತಹ ಯಾವ ಮಹಿಮೆಯನ್ನು ಹೇಳಿದ್ನಲ್ಲ ಅದನ್ನ ಈಗ ನಾನು ನಿನಗೆ ಹೇಳ್ತೇನೆ ಅಂದ್ರು ವೈಶಂಪಾಯನರು. ಅರ್ಜುನ ಯುಧಿಷ್ಠಿರನಿಗೆ ಹೇಳಿದ, ಹಿಂದೊಮ್ಮೆ ನನ್ನ ಬಂಧುಗಳನ್ನು ನೋಡ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕಾಗಿ ನಾನು ದ್ವಾರಕಾ ನಗರಕ್ಕೆ ಹೋಗಿದ್ದೆ. ಅಲ್ಲಿ ಆ ಬಂಧುಗಳ ಸತ್ಕಾರವನ್ನು ಸ್ವೀಕಾರ ಮಾಡ್ತಾ ನಾನು ಅನೇಕ ಕಾಲ ವಾಸ ಮಾಡ್ಕೊಂಡಿದ್ದೆ. ಆಗ ಒಮ್ಮೆ ಕೃಷ್ಣ ಒಂದೇ ದಿವಸದಲ್ಲಿ ಮಾಡಿ ಮುಗಿಸಬಹುದಾದಂತಹ ಸೋಮಯಾಗವನ್ನ ಪ್ರಾರಂಭ ಮಾಡಿದ. ತಾತ್ಪರ್ಯ ನಿರ್ಣಯ ಮತ್ತು ಹರಿವಂಶ ಎರಡು ಕೂಡ ಈ ಕೃಷ್ಣ ಪ್ರಾರಂಭ ಮಾಡಿದಂತಹ ಸೋಮಯಾಗದ ಬಗ್ಗೆ ಹೇಳ್ತವೆ. ಆದ್ರೆ ಭಾಗವತ ಆ ಸೋಮಯಾಗದ ಬಗ್ಗೆ ಏನು ಕಥೆ ಹೇಳೋದಿಲ್ಲ. ಸೋಮಯಾಗಕ್ಕಾಗಲಿ ಆ ಒಂದೇ ದಿವಸದಲ್ಲಿ ಕೃಷ್ಣ ಪ್ರಾರಂಭ ಮಾಡಿದಂತಹ ಯಜ್ಞದ ಬಗ್ಗೆ ಆಗಲಿ ಭಾಗವತ ಏನು ಹೇಳೋದಿಲ್ಲ. ಆ ಯಜ್ಞದ ನಡುವೆ ಏನು ಸಂಗತಿ ನಡೆಯಿತು ಅನ್ನೋದನ್ನ ಮಾತ್ರ ಭಾಗವತ ಹೇಳ್ತೀವಿ. ತಥೋಯೋ ಸ್ವತಾಂಪುರೀಂ ಪೃಥಾಸುತೈ ಸಹಾಚ್ಯುತಃ ಚಕಾರ ತತ್ರ ಸಾನ್ನಿಹಿತಂ ಕೃತುಂ ಮಹಾಶ್ವಮೇಧಿಕಂ. ಭಾಗವತ ಹೇಳುವಂತೆ ಆ ಸಮಂತಕ ಪಂಚಕ ಕ್ಷೇತ್ರದಲ್ಲೆಲ್ಲ ಸೇರಿದ್ರಲ್ಲ, ಸಮಂತಕ ಪಂಚಕ ಕ್ಷೇತ್ರದಲ್ಲಿ ಎಲ್ಲ ಜನ ಸೇರಿದ್ರಲ್ಲ, ಅವರು ಈ ಆ ಗ್ರಹಣದಲ್ಲಿ ಪಾಲ್ಗೊಂಡು ಆ ಎಲ್ಲ ಕೆಲಸವನ್ನು ಮುಗಿಸಿದ ಬಳಿಕ ಪಾಂಡವರ ಜೊತೆಗೇನೆ ಕೃಷ್ಣ ದ್ವಾರಕಾ ನಗರದ ಕಡೆ ಹೋದ ಅಂತ ಹೇಳ್ತೀವಿ ತಾತ್ಪರ್ಯ ನಿರ್ಣಯ. ಆದ್ರೆ ಹರಿವಂಶದಲ್ಲಿ ಹೇಳುವಂತೆ ಈ ಇಂದ್ರಾವತಾರಿಯಾದಂತಹ ಅರ್ಜುನ ತನ್ನ ರಾಜಧಾನಿಯಾದಂತಹ ಇಂದ್ರಪ್ರಸ್ಥದಿಂದ ಉಳಿದ ಪಾಂಡವರನ್ನು ಬಿಟ್ಟು ತಾನೊಬ್ಬನೇ ಕೃಷ್ಣನನ್ನ ಭೇಟಿಯಾಗುವ ಕಾರಣಕ್ಕಾಗಿ ದ್ವಾರಕಾ ನಗರಕ್ಕೆ ಬಂದಿದ್ದ ಅಂತ ಹೇಳ್ತೀವಿ. ಇವೆರಡೂ ಸ್ವಲ್ಪ ಕಥಾಂಶ ವ್ಯತ್ಯಾಸ ಇದೆ ಭಾಗವತದಲ್ಲಿ, ಹರಿವಂಶದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ. ತತಃ ಅಂದ್ರೆ ಶಮಂತ ಪಂಚಕ ಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ಪಾಲ್ಗೊಂಡ ಬಳಿಕ ಇದು ತಾತ್ಪರ್ಯ ನಿರ್ಣಯ ಹೇಳುವ ಸಂಗತಿ. ಕೃಷ್ಣ ದ್ವಾರಕಾ ನಗರಕ್ಕೆ ತೆರಳಿದ. ಅಲ್ಲಿ ಮಹಾಶ್ವಮೇಧ ರೂಪವಾದಂತಹ ಒಂದು ದಿವಸದ ಯಜ್ಞವನ್ನು ಮಾಡಿದ. ವಾಸ್ತವಿಕವಾಗಿ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಬಹಳ ದಿವಸ ಬೇಕಾಗ್ತದೆ. ಆದ್ರೆ ಇವರೇನ್ ಮಾಡಿದ್ರು ಅಂದ್ರೆ ಒಂದೇ ದಿವಸದಲ್ಲಿ ಮಾಡಿ ಮುಗಿಸುವಂತಹ ಒಂದು ಯಜ್ಞವನ್ನು ಪ್ರಾರಂಭ ಮಾಡಿದ. ಅದರ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಹೀಗಿದೆ: ಅಶ್ವಮೇಧ ಯಾಗ ಅಂದ್ರೆ ಸಮಗ್ರ ಭೂಮಂಡಲವನ್ನು ಆಳತಕ್ಕಂಥ ಏಕಚಕ್ರಾಧಿಪತಿ ಆದಂತಹ ಸಾರ್ವಭೌಮ ರಾಜ ಇರ್ತಾನಲ್ಲ, ಅವನು ಮಾಡಬೇಕಾದಂತಹ ಯಜ್ಞ. ಅದು ಸಾಧಾರಣ ರಾಜರ ಯಜ್ಞವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ಸೋಮಯಾಗನೇ. ಅನೇಕ ಸೋಮಯಾಗದ ಪೈಕಿ ಅಶ್ವಮೇಧ ಯಾಗನೂ ಕೂಡ ಒಂದು ಸೋಮಯಾಗವೇ. ಅಲ್ಲೂ ಬಲಿಪಶು ಇದೆ ಈ ಅಶ್ವಮೇಧ ಯಾಗದಲ್ಲಿ. ಅದು ಬಲಿಪಶು ಯಾವುದಂದ್ರೆ ಕುದುರೆಯ ಶರೀರದ ಮುಂಭಾಗ ಕಪ್ಪಾಗಿರ್ಬೇಕು ಮತ್ತು ಹಿಂಭಾಗ ಬಿಳಿಯಾಗಿರ್ಬೇಕು. ಮತ್ತು ಆ ಕುದುರೆಯ ಹಣೆ ಮೇಲೆ ಸ್ವಾಭಾವಿಕವಾದಂತಹ ತಿಲಕವಿರಬೇಕು. ಇಷ್ಟೆಲ್ಲ ಗುಣಲಕ್ಷಣ ಇದ್ರೆ ಮಾತ್ರ ಆ ಕುದುರೆಯನ್ನು ಅಶ್ವಮೇಧ ಯಾಗಕ್ಕೆ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಆ ಕುದುರೆಯ ತಳಿ, ಆದ್ರೆ ತಂದೆ ತಾಯಿಗಳ ಇತಿಹಾಸ ಹೇಗಿರ್ಬೇಕು ಅಂತಂದ್ರೆ, ಆ ತಂದೆ ತಾಯಿಗಳು ಕೂಡ ಸೋಮಪಾನ ಮಾಡಿರ್ಬೇಕಂತ. ಹಿಂದೊಂದು ಕಾಲದಲ್ಲಿ ಅವು ಅಂದ್ರೆ ಕುದುರೆಗಳಿಗೂ ಕೂಡ ಸೋಮಪಾನ ಮಾಡಿಸುವಂತ ಪದ್ಧತಿ ಇದೆ. ಅಲ್ಲಿ ನೆರೆದಿರುವಂತಹ ಯಜಮಾನ, ಪುರೋಹಿತರು ಇವರು ಮಾತ್ರ ಸೋಮಪಾನ ಮಾಡೋದಲ್ಲ, ಕುದುರೆಗಳಿಗೂ ಸೋಮಪಾನ ಮಾಡಿಸಿರ್ಬೇಕು. ಅಶ್ವಮೇಧ ಯಾಗಕ್ಕೆ ಯಾವ ಕುದುರೆಯನ್ನು ತಗೊಳ್ತೇವಲ್ಲ, ಆ ಕುದುರೆ ತಂದೆ ತಾಯಿಗಳು ಕೂಡ ಸೋಮಪಾನ ಮಾಡಿದವುಗಳಾಗಿರ್ಬೇಕು. ಕುದುರೆ
ಈ ಮರಿ ಕುದುರೆ ಇದು ಹುಟ್ಟಿದ ಕೂಡಲೇ ನೀರು ಕುಡಿಸಿರ್ಬಾರ್ದು, ನೀರು ಹಾಲು ಅದಕ್ಕೇನು ಕುಡಿಸಿರ್ಬೇಕು, ಸೋಮಪಾನ ಮಾಡ್ತಿರ್ಬೇಕು. ಇಷ್ಟೆಲ್ಲ ಅಂತ ನಿಯಮಗಳಿವೆ. ಅಂತ ಕುದುರೆಯನ್ನು ಜೋಪಾನವಾಗಿ ಆರೈಕೆ ಮಾಡಿ ಅದನ್ನ ಅಶ್ವಮೇಧ ಯಾಗಕ್ಕೆ ಸ್ವೀಕಾರ ಮಾಡಬೇಕು. ಹುಟ್ಟಿದ ಕೂಡಲೇ ನೀರು ಕುಡಿಯೋದಕ್ಕೆ ಮೊದಲು ಸೋಮಪಾನ ಮಾಡ್ತಿರ್ಬೇಕು ಅಂತ ಇಲ್ಲಿದೆ. ನೀರು ಮತ್ತು ಹಾಲು ಅಂತ ಹೀಗೆ ಅಂತ ಅರ್ಥ ಮಾಡ್ಕೊಳ್ಬೇಕು ಏನೋ, ಅಥವಾ ಹಾಲು ಆದ್ಮೇಲೆ ನೀರು ಕುಡಿಸೋದು ಏನಿರ್ತದಲ್ಲ. ತೀರಾ ಮರಿ ಇದ್ದಾಗ ಮೊದಲು ಅದಕ್ಕೆ ಹಾಲೇ ಕುಡಿಸಬೇಕು, ಅದಾದ್ಮೇಲೆ ಮುಂದೆ ದೊಡ್ಡದಾದ್ಮೇಲೆ ಏನು ನೀರು ಕುಡಿತದಲ್ಲ ಆ ನೀರು ಕುಡಿಸೋ ಮೊದಲು ಸೋಮಪಾನ ಮಾಡ್ತಿರ್ಬೇಕು. ಹೀಗೆಲ್ಲ ಅದ್ರ ನಿಯಮ. ಅದಕ್ಕೆ ಪ್ರೋಕ್ಷಣೆ ಮಾಡಬೇಕು. ಕುದುರೆಗೆ ನೀರನ್ನು ಮಂತ್ರದಿಂದ ಪವಿತ್ರವಾದಂತಹ ನೀರನ್ನು ಚಿಮುಕಿಸಿ ಸಕಲ ದೇವತೆಗಳನ್ನು ಆ ಕುದುರೆಯಲ್ಲಿ ಆವಾಹನೆ ಮಾಡಿ ಮತ್ತೆ ಆ ದೇವತೆಗಳನ್ನು ವಿಸರ್ಜನೆ ಮಾಡಿ 1 ವರ್ಷ ಕಾಲ ಯಥೇಷ್ಟವಾಗಿ ತಿರುಗಾಳಿಸಿ ಬಿಡಬೇಕು ಆ ಕುದುರೆಯನ್ನ. ಶತ್ರುರಾಜರೇನಾದರೂ ಅಥವಾ ಬೇರೆ ಸಾಮಂತರಾಜರು ಕುದುರೆಯನ್ನು ಕಟ್ಟಿ ಹಾಕಿದ್ರೆ ಈ ಅಶ್ವಮೇಧ ಯಾಗ ಮಾಡಬೇಕಾದಂತಹ ರಾಜ ಅಥವಾ ಅವನ ಹಿಂಬಾಲಕರು, ಅಣ್ಣ ತಮ್ಮಂದಿರು ಇತ್ಯಾದಿಗಳು ಅಲ್ಲಿಗೆ ಹೋಗಿ ಆ ಕುದುರೆಯನ್ನ ಬಿಡಿಸ್ಕೊಳ್ಬೇಕು ಯುದ್ಧ ಮಾಡಿ. 1 ವರ್ಷ ಈ ತರ ಅದನ್ನು ಸಂಚಾರ ಮಾಡಿಸಿ ಎಲ್ಲ ರಾಜರ ಕಾಣಿಕೆಗಳನ್ನು ಸ್ವೀಕಾರ ಮಾಡಿ ಅದನ್ನು ತಂದು ಯಾಗ ಮಾಡಬೇಕು. ಆ ಯಾಗ ಪ್ರಾರಂಭ ಆದ ದಿವಸದಿಂದ ಊರ ಹೊರಗೆ ಯಾಗಶಾಲೆಯಲ್ಲೇ ಇರಬೇಕು ಈ ಯಜಮಾನ. ಪ್ರತಿ ದಿವಸವೂ ಕೂಡ ವಿಷ್ಣು ಕ್ರಮಣ ಅನ್ನುವಂಥ ಹೋಮಗಳನ್ನು ಮಾಡಬೇಕು ಅಂತ ಇದೆ. ಕುದುರೆ ಬಂದ ಬಳಿಕ ಆ ಕುದುರೆಯನ್ನ ವಧ ಮಾಡಿ ಆ ಕುದುರೆಯ ಅಂಗಾಂಗಗಳನ್ನ, ಹೃದಯ ಮೊದಲಾದ ಅಂಗ, ಹೃದಯ ಮತ್ತು ವಪ ಅಂತ ಇನ್ನೊಂದು ಅಂಗ, ಇವೆಲ್ಲವನ್ನ ಆ ಸವನೀಯ ಅನ್ನುವಂಥ ಯಾಗದಲ್ಲಿ ಹೋಮ ಮಾಡಬೇಕು. ಮುಂದೆ ಆ ಅಶ್ವಮೇಧ ಯಾಗದ ಅಂಗವಾಗಿ ಸೋಮಯಾಗ ಮಾಡಬೇಕು. ಕೊನೆಯಲ್ಲಿ ಅವಭೃತ ಸ್ನಾನ ಮಾಡಬೇಕು. ಮೊನ್ನೆ ದಿವಸ ಅವಭೃತ ಸ್ನಾನ ಅಂದ್ರೆ ಏನಂತ ಹೇಳಿದೆ. ಯಜಮಾನ ತನ್ನ ಪತ್ನಿಯರ ಜೊತೆಗೆ ಯಜ್ಞದ ಉಪಕರಣಗಳನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದೇನಿದೆ ಅದು ಅವಭೃತ ಸ್ನಾನ. ಇಷ್ಟು ಮಾಡಿದ್ರೆ ಅಶ್ವಮೇಧ ಯಾಗ ಮುಗೀತು. ಆ ಅಶ್ವಮೇಧ ಯಾಗದ ಫಲವಾಗಿ ಬ್ರಹ್ಮಹತ್ಯೆ ಮೊದಲಾದ ಫಲವಾದ ದೋಷಗಳಿದ್ರೆ ಅವು ಪರಿಹಾರ ಆಗ್ತವೆ. ಆಮೇಲೆ ಸಂತಾನ ಪ್ರಾಪ್ತಿ ಇತ್ಯಾದಿಗಳು ಇದೆ. ಸರ್ವಾಭೀಷ್ಟ ಪ್ರಾಪ್ತಿ, ಎಲ್ಲ ಇಷ್ಟಗಳನ್ನು ಅವನು ಪಡ್ಕೋತಾನೆ. ಸರ್ವಸ್ಯಾಪ್ತಿ ಸರ್ವಸಿದ್ಧಿ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ ಅಂಥೇಳಿ ಒಂದು ಋಗ್ವೇದದ ಒಂದು ಮಂತ್ರ ಈ ಅಶ್ವಮೇಧ ಯಾಗದ ಮಹತ್ವವನ್ನು ವರ್ಣನೆ ಮಾಡ್ತೀವಿ. ಇದು ರಾಜರು ಸಾಮಾನ್ಯವಾಗಿ ದೀರ್ಘಕಾಲ ಮಾಡಬೇಕಾದಂಥ ಯಜ್ಞ ಇದು. ಕೃಷ್ಣ ತನ್ನ ಮಹಿಮೆಯಿಂದ ಅದನ್ನು ಒಂದೇ ದಿವಸದಲ್ಲಿ ಮಾಡಿ ಮುಗಿಸಿದ ಅಂತ ತಾತ್ಪರ್ಯದಲ್ಲೇ ಆ ಸಂಗತಿಯನ್ನು ಹೇಳ್ತೀವಿ. ತಾತ್ಪರ್ಯ ನಿರ್ಣಯದಲ್ಲಿ ಆ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಕೆಲವು ಬೇರೆ ಮಹತ್ವದ ಅಂಶಗಳು ಇವೆ. ಅವೇನಂದ್ರೆ, ನಾನು ನಿಮ್ಗೆ ಹಿಂದೆ ಹೇಳಿದಂತೆ ಆ ಅಶ್ವಮೇಧ ಯಾಗದವನ್ನ 1 ವರ್ಷ ಕಾಲ ಎಲ್ಲ ಕಡೆ ಸಂಚಾರ ಮಾಡಿ ಕೊಡ್ಬೇಕು. 1 ವರ್ಷ ಕಾಲ ಸಂಚಾರ ಮಾಡೋದನ್ನ ಈ ಭೀಮ ಮತ್ತು ಅರ್ಜುನ ಇಬ್ರು ಸೇರಿ ಹಗಲಿನ ಒಂದು ಕಾಲಾಂಶ, ಒಂದು ಯಾಮ, ಹಗಲು ಒಂದು 12 ತಾಸಿನ ಹಗಲು, 12 ತಾಸಿನಲ್ಲಿ ಒಂದು ಕಾಲ ಭಾಗ ಅಂದ್ರೆ 3 ತಾಸು ಮಾತ್ರ. ಬರೇ 3 ಗಂಟೆಯಲ್ಲಿ ಎಲ್ಲ ಜಾಗಗಳನ್ನು ತಿರುಗಾಡಿಸ್ಕೊಂಡು ಬಂದ್ರಂತ ಅಶ್ವಮೇಧ ಯಾಗವನ್ನು. ಭೀಮಾರ್ಜುನ ಅಂತ ಪರಾಕ್ರಮಗಳಾದ್ರಿಂದ ಅಶ್ವಮೇಧ ಯಾಗಕ್ಕಾಗಿ ಉದ್ದಿಷ್ಟವಾದಂತಹ ಅಶ್ವವನ್ನ ಬರೇ 3 ತಾಸಿನಲ್ಲಿ ಎಲ್ಲ ಸಂಚಾರ ಮಾಡಿಸಿಬಿಟ್ರು. 1 ವರ್ಷದಲ್ಲಿ ಉಳಿದ ರಾಜರು ಸಂಚಾರ ಮಾಡಿಸಬೇಕಾದಂತಹ ಪ್ರಯಾಣವನ್ನ ಅವರು 3 ತಾಸಿನಲ್ಲಿ ಮಾಡಿ ಮುಗಿಸಿದ್ರು. ಜರಾಸಂಧಾದಿ ಸಮಸ್ತ ರಾಜರು ಕೂಡ ಭೀಮಾದಿಗಳಿಂದ ಕ್ಷಣದಲ್ಲಿ ಪರಾಜಿತರಾದರು ಅಂತ ಹೇಳ್ತದೆ. ದಿವ್ಯವಾದಂತಹ ಆ ಕುದುರೆ ಒಂದೇ ಯಾಮದಲ್ಲಿ ಹಿಂತಿರುಗಿ ಬಿಡ್ತು 3 ತಾಸಿನಲ್ಲಿ. ಅದು ಮತ್ತು ಎಂಥದ್ದು ವಿಶಿಷ್ಟವಾದ ಕುದುರೆ ಅಂದ್ರೆ ಕೃಷ್ಣ ಅದನ್ನ ದಿನಾಶ್ವಮೇಧ ಯಾಗ ಅಂತ ಹೆಸರು. ಆ ದಿನಾಶ್ವಮೇಧ ಯಾಗಕ್ಕಾಗಿಯೇ ಕೃಷ್ಣ ಅದನ್ನ ಪ್ರತ್ಯೇಕವಾಗಿ ತಯಾರು ಮಾಡಿದ್ನು. ಬೇರೆ ರಾಜರಿಗೆ, ಬೇರೆ ಚಕ್ರವರ್ತಿಗಳಿಗೆ ಆಳಿಸಿಲ್ಲ. ಅಯಶ್ಚ ಕೃಷ್ಣ ನಿರ್ಮಿತ, ಕೃಷ್ಣ ಅದನ್ನ ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿದ್ದ. ದಿನೇನ ಲಕ್ಷ ಯೋಜನಂ ಸಮೂಹಿ ಗಂತು ಓಜಸ, ಒಂದು ದಿವಸದಲ್ಲಿ 1 ಲಕ್ಷ ಮೈಲಿಗಳನ್ನ ಅಥವಾ ಸುಮಾರು 8 ರಿಂದ 9 ಲಕ್ಷ, 1 ಲಕ್ಷ ಯೋಜನ ಅಥವಾ 8 ರಿಂದ 9 ಲಕ್ಷ ಮೈಲಿಗಳನ್ನು ಸಂಚಾರ ಮಾಡುವಷ್ಟು ಶಕ್ತಿ ಅದಕ್ಕಿತ್ತು. ಅಂದ್ರೆ ಅದು ಹೋಗಿ ಕಟ್ಲಿಕ್ಕೆ ಮತ್ತೊಬ್ಬ ಬರ ರಾಜ್ಯಗಳು ಕಟ್ಲಿಕ್ಕೆ ಟೈಮ್ ಕಟ್ಲಿಕ್ಕೆ ಅದೆಲ್ಲ ಹೆಚ್ಚಾಗಿ 1 ಲಕ್ಷ ಮೈಲು, 1 ಲಕ್ಷ ಯೋಜನ ಒಂದು ಸುಮಾರು 8 ರಿಂದ 9 ಲಕ್ಷ ಕಿಲೋಮೀಟರ್ ಅಥವಾ ಮೈಲು ಸಂಚಾರ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಅದನ್ನ ಆಲೋಚನೆ ಅದೇ ಆಗ್ಬೋದು. ಅಂದ್ರೆ ಅರ್ಥ ಏನು ಅದ್ರ ಇದ್ರಲ್ಲಿ ಯಾಕೆ ಹೇಳಿದೆ ಅಂದ್ರೆ, ಅವನು ತನ್ನ ಅಲೌಕಿಕ ಮಹಿಮೆಯಿಂದ ಅದನ್ನು ಒಂದೇ ದಿವಸದಲ್ಲಿ ಮಾಡಿ ಮುಗಿಸಿ ತೀರ್ಮಾನ ಮಾಡಿದ್ದ ಮೊದಲು. ಅಂತ ಒಂದು ಅಲೌಕಿಕ ಮಹಿಮೆಯಿಂದ ಕುದುರೆಯನ್ನು ಸೃಷ್ಟಿ ಮಾಡಿದ್ದ. ಮತ್ತು ಆ ಕುದುರೆ ಹಾದು ಹೋಗುವಾಗ ಯಾರು ಅವ್ನು ಕಟ್ತೀವಿ ಅಂತ ಮುಂದೆ ಬಂದ್ರೆ ಭೀಮಾರ್ಜುನರು ಅವ್ರನ್ನ ಕಟ್ಟಿ ಹಾಕೋಕ್ಕಿಂತ ಮೊದಲೇ ಇವ್ರು ಬಂದಿದ್ದು ನೋಡಿ ಅವ್ರು ಹೆಸರು ದೂರ ಓಡೋಗ್ತಿದ್ರು ಅಂತ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಭೀಮಾರ್ಜುನ ಆ ಕುದುರೆ ಬೆನ್ನು ಹತ್ತಿದ್ದನ್ನು ನೋಡಿ
ಜರಾಸಂಧ ಆದ್ರೆ ಹೆದರ್ ದೂರ ಹೋಗ್ಬೇಕು, ಯಾರು ಕಟ್ಟಿಗೆ ಆಗ್ತಾನೆ ಇರ್ತಿದ್ದಿಲ್ಲ. ಕಟ್ಟೋ ಶಕ್ತಿ ಇದ್ರೆ ಬಂದ್ರೆ ಹೇಳ್ತೆ ಅಂತ ಎಲ್ಲ ಅವ್ರ ಮಹಿಮೆಯಿಂದ ಆಯ್ತು. ಇದನ್ನ ಈ ಇಡೀ ಪ್ರಸಂಗ ಏನಿದೆ ಪರಮಾತ್ಮನ ಮಹಿಮೆಗೆ, ಅವನ ಅಪಾರವಾದ ವೇಗಕ್ಕೆ ಇದು ಸೂಚಕನ ಇಡೀ ಕಥೆ. ಇದೊಂದೇ ಅಲ್ಲ, ಇನ್ನು ಮುಂದೆ ಬರುವಂತ ಎಲ್ಲಾ ಪ್ರಕರಣಗಳು ಕೇಳಿದೆ. ಹೀಗೆ 1,00,000 ಯೋಜನೆ ಪರ್ಯಂತ ಸಂಚಾರ ಮಾಡ್ಲಿಕ್ಕೆ ಅದು ಸಮರ್ಥವಾಗಿತ್ತಂತೆ ಕುದುರೆ. ಹೀಗೆ ಯಜ್ಞ ಅಲ್ಲಿ ಪ್ರಾರಂಭವಾಯಿತು. ವೇದವ್ಯಾಸ ರೂಪಿಯಾದಂತಹ ಹರಿ, ಕೃಷ್ಣ ರೂಪಿಯಾದಂತಹ ಹರಿ, ಅವರಿಬ್ರು ಕೂಡ ಅಲ್ಲಿದ್ರು. ವೇದವ್ಯಾಸ ರೂಪಿಯಾದಂತಹ ಹರಿ ಅಲ್ಲಿ ಬಡ್ಜಿಯಾಗಿದ್ದ, ಪುರೋಹಿತನಾಗಿದ್ದ. ಕೃಷ್ಣ ರೂಪಿಯಾದಂತಹ ಹರಿ ಅಲ್ಲಿ ಯಜಮಾನನಾಗಿದ್ದ. ಹೀಗೆ ಯಜ್ಞ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಅಲ್ಲೊಬ್ಬ ಬ್ರಾಹ್ಮಣ ಬಂದಂತೆ. ಸದಾ ಆಸಸಾದ ದ್ವಿಜ ಪ್ರಣಾವ ರುರಾವಚ, ಕೈಯಲ್ಲೊಂದು ಹುಲ್ಲು ಹಿಡ್ಕೊಂಡು ಬಂದು ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ಟ ಕೃಷ್ಣನ ಮುಂದೆ. ಹರಿವಂಶನು ಹಾಗೆ ಹೇಳ್ತದೆ, ತ್ರಾಹಿ ತ್ರಾಹಿ ಅಂತ ಕೇಳ್ಕೊಂಡಂತ ಹರಿವಂಶ ಹೇಳೋ ಪ್ರಕಾರ. ತಾತ್ಪರ್ಯದಿಂದ ಏನ್ ಹೇಳ್ತೀವಂದ್ರೆ, ನನ್ನ ಮಕ್ಕಳು ಹುಟ್ಟಿದ ಕೂಡಲೇ ಅದೃಶ್ಯರಾಗ್ತಾರೆ. ಅವತ್ತು ಇಲ್ಲಿ ತನಕ 3 ಮಕ್ಕಳು ಹಾಗೆ ಆಗಿಬಿಟ್ಟಿದ್ದಾರೆ. ಅವಾಗ ಅರ್ಜುನ ಏನಂದ್ರೆ, ನಾನು ಅವ್ರನ್ನ ಕಾಪಾಡ್ತೀನಿ ಅಂದ. ನಿನ್ನ ಮಕ್ಕಳು ಹುಟ್ಟಿದ ಕೂಡಲೇ ಅವರನ್ನ ಉದ್ಕೊಂಡು ಹೋಗೋರು ಯಾರು ಅವರು, ನಾನು ಅವ್ರನ್ನ ನೋಡ್ಕೊಳ್ತೀನಿ ಅಂದ ಅರ್ಜುನ. ಹರಿವಂಶದಲ್ಲೂ ಮತ್ತು ಭಾಗವತದಲ್ಲಿ ಅದು ಸ್ವಲ್ಪ ವಿವರಣೆ ಇದೆ, ರಾಜನ ಕರ್ತವ್ಯ ಏನು ಅಂತದೆಲ್ಲ. ತ್ರಾಹಿ ತ್ರಾಹಿ ಎಂಬುದಾಗ ಅಲ್ಲಿ ಬಂದು ಬ್ರಾಹ್ಮಣ ಕೃಷ್ಣನನ್ನು ಬೇಡ್ಕೊಂಡ. ಕೃಷ್ಣನೇ, ನಿನಗೆ ನಮ್ಮನ್ನ ರಕ್ಷಣೆ ಮಾಡುವಂತ ಅಧಿಕಾರವಿದೆ, ನಮ್ಮನ್ನು ರಕ್ಷಣೆ ಮಾಡು. ನೀನು ನನ್ನನ್ನು ರಕ್ಷಣೆ ಮಾಡಿದ್ರೆ, ಅಥವಾ ಯಾವನೇ ರಾಜ ಪ್ರಜೆಯನ್ನು ರಕ್ಷಣೆ ಮಾಡಿದ್ರೆ, ಆ ಪ್ರಜೆ ಮಾಡುವಂತ ಪುಣ್ಯದ 4ನೇ 1 ಭಾಗ ರಾಜನಿಗೆ ಹೋಗ್ತಿರ್ತದೆ ಅಂತೆಲ್ಲ ಗೊತ್ತಿದ್ದೇವೆ ನಿಮಗೆ. ಮತ್ತು ಅದನ್ನು ಬೇರೆ ಹಿಂದಿನ ಪ್ರಕರಣಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕೇನೆಂದ್ರೆ, ರಕ್ಷಣೆ ಮಾಡದೇ ಇದ್ರೆ ಅವನು ಮಾಡುವಂತ ಪಾಪದ 4ನೇ 1 ಭಾಗನೂ ಕೂಡ ರಾಜನಿಗೊಂದು ಸೇರ್ತದೆ. ಇನ್ನು ಪೃಥ್ವಿ ಚಕ್ರವರ್ತಿಯ ಕಥೆಯನ್ನು ಹಿಂದೆ ನೋಡಿದ್ವಿ ಅದನ್ನು. ಅವಾಗ ವಾಸುದೇವ್ ಹೇಳಿದಂತೆ, ಬ್ರಾಹ್ಮಣ ಶ್ರೇಷ್ಠನೇ, ನೀನೇನು ಭಯ ಪಡಬೇಕಾಗಿಲ್ಲ, ನಾನು ರಕ್ಷಣೆ ಮಾಡ್ತೀನಿ. ನಿನಗೆ ಆ ಭಯ ಎಲ್ಲಿಂದ ಬಂದಿದೆ, ನಿನಗೆ ಆತಂಕ ಎಲ್ಲಿಂದ ಬಂದಿದೆ ಅದು ನನಗೆ ಮೊದಲು ಹೇಳು ಅಂದ ಕೃಷ್ಣ. ಆಗ ಬ್ರಾಹ್ಮಣ ಹೇಳಿದ, ಏನ್ ಹೇಳೋದು, ಮಕ್ಕಳು ಹುಟ್ಟಿದ ಕೂಡಲೇ ಆ ಮಕ್ಕಳನ್ನ ಕಾಲ ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. 3 ಮಕ್ಕಳನ್ನು ಕಳ್ಕೊಂಡಿದ್ದೇನೆ. ಈಗ ನಿಮ್ ಕಡೆ ಯಾಕೆ ಬಂದಿದ್ದೇನೆ ಅಂದ್ರೆ, 4ನೇ ಇನ್ನೂ ಕಳೆದಿಲ್ಲ. ನನ್ನ ಪತ್ನಿ ಗರ್ಭಿಣಿಯಾಗಿದ್ದಾಳೆ. ಅವಳಿಗೆ ಪ್ರಸವ ಕಾಲ ಸಮೀಪ ಆಸನ್ನವಾಗಿದೆ. ಹಾಗಾಗಿ ಆ 3 ಮಕ್ಕಳಂತೆ ಇದನ್ನು ಯಾರು ಅಪಹಾರ ಮಾಡ್ಕೊಂಡು ಹೋಗೋ ಸಾಧ್ಯತೆ ಇದೆ. ನೀನು ಅವುಗಳನ್ನು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಂಡಂತ. 4ನೇ ಮಗುವನ್ನಾದ್ರೂ ಹೇಗೆ ಮಾಡಿದ್ರು ರಕ್ಷಣೆ ಕೊಡುವ. ಆಗ ಅಲ್ಲೇ ಇದ್ದಂತ ನಾನು ಇದ್ದೆ, ಅರ್ಜುನ ಹೇಳಿದ, ಯುಧಿಷ್ಠಿರನಿಗೆ ಹೇಳ್ತಿದ್ದ ಕಥೆಯನ್ನು ಅವನು. ನಾನು ಪಕ್ಕದಲ್ಲೇ ಇದ್ದೆ. ಆಗ ನನಗೆ ಕೃಷ್ಣ ಹೇಳಿದ, ಅರ್ಜುನ, ನಾನಂತೂ ಈಗ ಯಜ್ಞ ದೀಕ್ಷೆಯನ್ನು ಕೈಗೊಂಡಿದ್ದೆ. ಯಜ್ಞ ದೀಕ್ಷೆಯನ್ನು ಕೈಗೊಂಡಿರುವಾಗ ಬ್ರಾಹ್ಮಣ ರಕ್ಷಣೆಗಾಗಿ ಎದ್ದು ಹೋಗುವಂತ ಸಾಧ್ಯತೆ ನನಗಿಲ್ಲ. ಆಗ ಬ್ರಾಹ್ಮಣ ರಕ್ಷಣೆಯನ್ನು ನಾನಾದ್ರೂ ಮಾಡಬೇಕು, ನೀನಾದ್ರೂ ಮಾಡಬೇಕು. ನೀನ್ ಮಾಡಿದ್ರು ಒಂದೇ, ನಾನು ಮಾಡಿದ್ರು ಒಂದೇ, ನೀನಾದ್ರೂ ಮಾಡ್ತೀಯಾ ಅಂತ ಕೇಳಿದೆ ಹರಿವಂಶದಲ್ಲಿ ಬಂದಿರುವಂತೆ. ಕೃಷ್ಣನಿಗೆ ಹೇಳಿದೆ, ನಾನು ಹೇಳಿದೆ, ಗೋವಿಂದ, ಬ್ರಾಹ್ಮಣನ ಈ ರಕ್ಷಣಾ ಕಾರ್ಯಕ್ಕೆ ನನ್ನನ್ನು ನೀನು ನಿಯೋಜಿಸು. ಯಾವುದೇ ಆತಂಕ ಪಡಬೇಡ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸಮರ್ಥನಾಗಿದ್ದೇನೆ, ಮಾಡ್ತೇನೆ ಅಂತ ಹೇಳಂದ. ಕೃಷ್ಣ ಏನಂದ ಅಂದ್ರೆ, ನಕ್ಕು ನೀವು ಮಾಡ್ತೀಯಾ ಅಂದ. ಇಷ್ಟ ಕೇಳಿದ ಅವನು. ಹಿಂದೆ ಯಾವತ್ತೂ ಕೃಷ್ಣ ಈ ತರ ಅರ್ಜುನನ್ ಕೇಳಿದ್ದಿಲ್ಲ. ಈಗ ನೀವು ಮಾಡ್ತೀಯಾ ಅಂತ ಕೇಳಿದ. ನನಗೆ ಬಹಳ ನಾಚಿಕೆ ಆಗಿ, ಯಾಕೆ ಕೇಳ್ತಿದ್ದಾನೆ ಕೃಷ್ಣ ಅಂತ ಅನಿಸ್ತ. ನಾಚಿಕೊಂಡಿದ್ದು ನೋಡಿ ಕೃಷ್ಣನಿಗೆ ಗೊತ್ತಾಯ್ತು. ನೋಡಪ್ಪ, ನಿನ್ಗೊಂದ್ ವೇಳೆ ಬ್ರಾಹ್ಮಣನ ಮಗುವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇರೋದಾದ್ರೆ ಅಲ್ಲಿಗೆ ಹೋಗು, ರಕ್ಷಣೆ ಮಾಡು ಅಂತ ಹೇಳಿದ ಕೃಷ್ಣ. ಹೇಳಿ ಮತ್ತೇನ್ ಹೇಳಿದಂದ್ರೆ, ಬಲರಾಮ ಬೇಡ, ಪ್ರದ್ಯುಮ್ನ ಬೇಡ, ಯಾರು ಬೇಡ, ಉಳಿದವ್ರು ಮಾತ್ರ ಹೋಗ್ಲಿ. ಉಳಿದ ಯಾದವ ವೀರರು ನಿನ್ನೊಬ್ಬನ ಕರ್ಕೊಂಡು ಅಲ್ಲಿಗೆ ಹೋಗ್ಲಿ. ಹೋಗು, ನೀನು ಬ್ರಾಹ್ಮಣ ಶಿಶುವನ್ನು ರಕ್ಷಣೆ ಮಾಡು ಅಂತ ಕೃಷ್ಣ ಬಲರಾಮನನ್ನ ಪ್ರದ್ಯುಮ್ನನ್ನ ಅಲ್ಲೇ ಇಟ್ಕೊಂಡು ಆ ಉಳಿದವರನ್ನ ಅರ್ಜುನನ ಜೊತೆ ಕೊಟ್ಟು ಕಳಿಸಿದ. ಅಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 111ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಭಾಗವತ ಏನ್ ಹೇಳ್ತದಂದ್ರೆ, ದ್ವಾರಕಾ ನಗರದಲ್ಲಿ ನಡೆದಂತಹ ಪ್ರಸಂಗವಿದು. ಪರೀಕ್ಷಿತ್ ಮಹಾರಾಜನೇ, ಯಜ್ಞದ ಕಥೆ ಇಲ್ಲ ಅಲ್ಲಿ ಭಾಗವತದಲ್ಲಿ. ಬ್ರಾಹ್ಮಣಿ ಒಬ್ಬಳ ಗರ್ಭದಲ್ಲಿ ಗಂಡು ಶಿಶುವಿನ ಜನನ ಆಗ್ತಾ ಇತ್ತು. ಆದ್ರೆ ಅದು ಭೂಸ್ಪರ್ಶ ಆಗ್ಕೊಂಡು ಶಿಶು ಸತ್ತು ಹೋಗಿದ್ದಂತಹ ಶಿಶುವಿನ ಶರೀರವನ್ನ ತಗೊಂಡು ಬಂದಂತ ಭಾಗವತ ಹೇಳ್ತು. ಶರೀರವನ್ನೇ ತಗೊಂಡು ಬಂದು ಅರಮನೆಯ ಮಹಾದ್ವಾರದಲ್ಲಿ ಇಟ್ಟು ಬ್ರಾಹ್ಮಣ ಗೋಳಾಡಿದ. ಹೀಗಾಗ್ತಿದೆ ಅಂದ್ರೆ ಇದು ರಾಜನ ದೋಷದಿಂದ ಹೀಗಾಗಿರ್ಬೇಕು ಅಂತ ಅವನ ಆಲೋಚನೆ ಆ ಬ್ರಾಹ್ಮಣನ. ರಾಮಾಯಣದಲ್ಲಿ ಇಂಥದೇ ಒಂದು ಪ್ರಸಂಗ ಇದೆ. ರಾಮನ ಮಹಾದ್ವಾರಕ್ಕೆ ಸತ್ತು ಹೋದಂತ ಮಗನನ್ನು ಕರ್ಕೊಂಡ್ ಬಂದಿದ್ದ ಬ್ರಾಹ್ಮಣ ಅಂತಿದೆ. ನಿನ್ನ ದೋಷದಿಂದ ಹೀಗಾಗಿದೆ, ರಾಜನ ದೋಷದಿಂದ ಹೀಗಾಗಿದೆ ಅಂತ ಬ್ರಾಹ್ಮಣ ಹೇಳಿದ್ದ ಅಂತಿದೆ. ಇಲ್ಲೂ ಹಾಗೆ
ಬ್ರಹ್ಮದ್ರೋಹಿಯಾದಂತಹ ಧೂರ್ತನಾದಂತಹ ಜಿಪುಣನಾದಂತಹ ವಿಷಯ ಲಂಪಟನಾದಂತಹ ರಾಜನ ಕ್ರಿಯಾದೋಷದಿಂದ ನನ್ನ ಮಗ ಸಾಯ್ತಾ ಇದ್ದಾನೆ, ಇಲ್ಲದೆ ಇದು ಈ ಥರ ಅಕಾಲ ಮರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬ್ರಾಹ್ಮಣನ ಆಲೋಚನೆ. ಹಿಂಸಾಪರಾಯಣನಾದಂತಹ ದುಷ್ಟಶೀಲನಾದಂತಹ ರಾಜ ಇಲ್ಲಿ ನಮ್ಮನ್ನ ಈಗ ಆಳ್ವಿಕೆ ಮಾಡ್ಲಿಕ್ಕೆ ಬಂದಿದ್ದಾನೆ, ಅಂತಹ ರಾಜನ ನಾವು ನಂಬಿ ಕೂತ್ಕೊಂಡಿದ್ದೇವೆ, ಅವನಿಂದಾಗಿ ನಾವು ಹಾಳಾಗಿದ್ದೇವೆ ಅಂತ ಎಲ್ಲ ಗೋಳಾಡಿದ ಅವನು. ಆ ಸತ್ತಂತ ಮಗುವನ್ನು ಅಲ್ಲೇ ಬಿಟ್ಟು ಹೋಗಿಬಿಟ್ಟ ಅವನು. ಬ್ರಾಹ್ಮಣನ ಪತ್ನಿ ಮತ್ತೆ ಗರ್ಭಿಣಿ ಆದ್ಲು, ಪ್ರಸವ ಕಾಲ ಸಮೀಪಿಸಿತು. ಬ್ರಾಹ್ಮಣ ಅದನ್ನು ನೋಡ್ತಾ ಇದ್ದ. 2ನೇ ಶಿಶುವಿಗೂ ಹೀಗೆ ಆಯ್ತು, 3ನೇದಕ್ಕೂ ಹೀಗೆ ಆಯ್ತು. ಬ್ರಾಹ್ಮಣ ಮತ್ತು ಬ್ರಾಹ್ಮಣಿಯರಿಗೆ ದುಃಖ ಮೀರಿದ ದುಃಖ. 2ನೇ ಮತ್ತು 3ನೇ ಮಗುವಿಗೆ ಅವನೇನು ಸಂಸ್ಕಾರ ಮಾಡಿದ್ದಲ್ಲ ಅದೇ ಸಂಸ್ಕಾರ ಮಾಡಿದ್ದಂತೆ. ಅದೇನು ಸಂಸ್ಕಾರ ಅಂದ್ರೆ ಕೃಷ್ಣನ ಅರಮನೆ ದ್ವಾರದಲ್ಲಿ ತಗೊಂಡು ಬಿಟ್ಟು ಬಿಡೋದು ಆ 3 ಮಕ್ಕಳ ಶರೀರಗಳನ್ನ. ಹಿಂದೆ ಹೇಳಿದಂತಹ ಶ್ಲೋಕಗಳನ್ನು ಗಟ್ಟಿಯಾಗಿ ಅದೇ ತರ ಜೋರಾಗಿ ಹೇಳೋದು. ಬ್ರಾಹ್ಮಣ ದ್ವೇಷ ಅಂತ ಧೂತನಾದಂತಹ ರಾಜನನ್ನು ನಂಬಿಕೊಂಡು ಕೂತ್ರು ಉಪಯೋಗ ಇಲ್ಲ ಅಂತ ಅಲ್ಲಿ ಜೋರಾಗಿ ಹೇಳಿ ಬಂದ್ಬಿಡೋದು. ಹೀಗೆ ಮಾಡಿದ್ದ. ಅದು ಭಾಗವತದಲ್ಲಿ ಹೇಳುವಂತೆ 8 ಜನ ಅವನಿಗೆ ಮಕ್ಕಳು ಹೀಗೆ ಸತ್ತು ಹೋಗಿದ್ರು ಅಂತಿದೆ. 9ನೇ ಶಿಶುವು ಕೂಡ ಹುಟ್ಟಿ ಸತ್ತಂತೆ. ಹೀಗೆ ಸಂಖ್ಯೆ ವ್ಯತ್ಯಾಸ ಇದೆ ಭಾಗವತ ಮತ್ತು ಹರಿವಂಶದಲ್ಲಿ. 9ನೇ ಶಿಶುವು ಕೂಡ ಹುಟ್ಟಿ ಸತ್ತು ಗೋಳಾಡ್ತಾ ಶಿಶುವನ್ನು ತೆಗೆದುಕೊಂಡು ಹೋಗಿ ಅರಮನೆಯ ಮಹಾದ್ವಾರದಲ್ಲಿಟ್ಟ. ಈ ರಾಜನ ಕ್ರಿಯಾದೋಷದಿಂದ ನನ್ನ ಮಗ ಸತ್ತಿದ್ದಾನೆ, ಹಾಗಾಗಿ ನನಗೆ ಯಾವುದೇ ಸುಖನೇ ಇಲ್ಲ ಈ ರಾಜನ ಆಳ್ವಿಕೆಯ ಕಾಲದಲ್ಲಿ. ಹೀಗೆ ಹೇಳಿದಾಗ ಭಾಗವತ ಹೇಳ್ತದೆ, ಬ್ರಾಹ್ಮಣ ಹೀಗೆ ಗೋಳಾಡ್ತಿದ್ದಾಗ ಕೃಷ್ಣನ ಸಮೀಪದಲ್ಲಿಂತ ಅರ್ಜುನ ಗೋಳಾಡ್ತಿದ್ದಂತಹ ಬ್ರಾಹ್ಮಣನಿಗೆ ಹೇಳಿದಂತೆ, ಬ್ರಾಹ್ಮಣನೇ, ನೀನು ವಾಸ ಮಾಡ್ತಿರುವಂತಹ ಮನೆಯ ಸಮೀಪ ಯಾರು ಕ್ಷತ್ರಿಯ ಇಲ್ವೇನೋ, ನಿನ್ನನ್ನು ಕಾಪಾಡಲಿಕ್ಕೆ ಬೇರೆ ಯಾರು ಇಲ್ವೇನೋ, ನಾನು ಬರ್ತೇನೆ, ಬೇರೆ ಯಾರು ಕ್ಷತ್ರಿಯ ಕೈಲಿಲ್ಲ ಆಗ್ಲಿಲ್ವೋ ಹೇಗೆ, ನಾನು ಇದನ್ನು ಕಾಪಾಡ್ತೀನಿ ಅಂತ ಹೇಳಿದ ಅರ್ಜುನ. ಅವನು ಇನ್ನೊಂದು ಕೊಂಕಣ ಮಾತಾಡಿದ ಭಾಗವತದಲ್ಲಿ ಬರುವಂತ, ಅದನ್ನು ಹರಿವಂಶ ಹೇಳಲಿಲ್ಲ. ಈ ಯದುವಂಶದಲ್ಲಿರುವಂತಹ ಕ್ಷತ್ರಿಯರು ನಿನ್ಗೆ ಯಾರು ರಕ್ಷಣೆ ಯಾಕೆ ಕೊಡ್ಲಿಲ್ಲ, ಬಹುಶಃ ಅವರೆಲ್ಲ ಕ್ಷತ್ರಿಯ ವೃತ್ತಿಯನ್ನು ಬಿಟ್ಟು ಕೊಟ್ಟು ಬ್ರಾಹ್ಮಣರಾಗಿ ಏನಾದ್ರು ಯಜ್ಞ ಮಾಡ್ತಿದ್ದಾರೋ ಹೇಗೆ ಅಂತ ಕೊಂಕಿನ ಮಾತಾಡಿಬಿಟ್ಟ. ಈ ಪ್ರಸಂಗ ಇನ್ನೂ ರೋಚಕವಾಗಿದೆ. ಕೊಂಕಿನ ಮಾತಾಡಿದ್ದಲ್ಲ ಯದುವಂಶದವರಿಗೆ ತಾನೇ ದೊಡ್ಡ ಪರಾಕ್ರಮಿ ಅಂತೇಳಿ ಇವನಿಗೊಂದು ಬುದ್ಧಿ ಕಲಿಸ್ತೀನಿ ಅಂತ ಕೃಷ್ಣ ಆಲೋಚನೆ ಮಾಡಿದ್ದ. ಇದು ಹರಿವಂಶದಲ್ಲಿಲ್ಲ. ರಾಜನ್ಯ ಬಂಧುರೇತೆ ವೈ ಬ್ರಾಹ್ಮಣ ಸಪ್ರ ಆಸತೆ, ಯಜ್ಞ ಮಾಡ್ಲಿಕ್ಕೆ ಹೋಗಿರ್ಬೇಕು ಅಂದ್ಬಿಟ್ಟ ಅರ್ಜುನ. ಬೃಹಂಕಾರದ ಮಾತಾಯ್ತದೆ. ಯಾವನ ರಾಜ್ಯದಲ್ಲಿ ಬ್ರಾಹ್ಮಣರು ಪತ್ನಿ ಪುತ್ರರಿಂದ ಸಮೇತರಾಗಿ ಐಶ್ವರ್ಯವಂತರಾಗಿ ಸುಖವಾಗಿರೋದು ಬದಲು ದುಃಖ ಪಡ್ತಿರ್ತಾರೋ ಅಂತಹ ರಾಜ್ಯದಲ್ಲಿರುವಂತಹ ರಾಜರು ರಾಜರೇ ಅಲ್ಲ, ರಾಜರ ವೇಷದಲ್ಲಿರುವಂತಹ ನಟರವರು ಅಂತಾನೆ ಅರ್ಜುನ. ಸೇವೈ ರಾಜನ್ಯ ವೇಷೇಣ ನಟಾಹ ಜೀವಂತಿ ಅಸುಂಭರ, ತಮ್ಮ ಹೊಟ್ಟೆ ಹೊರಕೊಳ್ತಾಗಿ ಬದುಕುವಂಥವ್ರು ಅವರು ನಟರೇ ಹೊರತು ರಾಜರಲ್ಲ. ಪೂಜ್ಯನೇ ಬ್ರಾಹ್ಮಣನೇ, ನಿನ್ನ ಮಕ್ಕಳನ್ನ ನಾನು ರಕ್ಷಣೆ ಮಾಡಿಕೊಡ್ತೇನೆ, ಆಗಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ ಅಂತ ಅದು ಪ್ರತಿಜ್ಞೆ ಮಾಡಿಬಿಟ್ಟೆ. ಬ್ರಾಹ್ಮಣನಿಗೆ ಭಯಂಕರ ಸಿಟ್ಟುವಂತು. ತಿರಸ್ಕಾರ ದೃಷ್ಟಿಯಿಂದ ಅರ್ಜುನಿಗೆ ಹೇಳಿದಂತೆ, ಅಲ್ಲೋ ಬಲರಾಮ, ವಾಸುದೇವ, ಪ್ರದ್ಯುಮ್ನ ಇವ್ರು ಯಾರಿಗೂ ಆಗ್ಲಿಲ್ಲ ಈ ಕೆಲಸ, ಇವ್ರಿಗೆ ಯಾರಿಗೂ ಅನಿರುದ್ಧ ಯಾರಿಗೂ ಆಗ್ಲಿಲ್ಲ ಅಂತ ಜಗದೀಶ್ವರನಿಗೆ ಆಗದೇ ಇರುವಂತ ಕೆಲಸವನ್ನ ನೀನ್ಯಾರು ಮಾಡ್ತಿ, ನೀನೊಬ್ಬ ಮಹಾಮೂರ್ಖನೇ ಇರಬೇಕು, ನಿನ್ನ ಮಾತಿನ ನಂಗೆ ನಂಬಿಕೆ ಇಲ್ಲ ಅಂದ್ಬಿಟ್ಟ ಬ್ರಾಹ್ಮಣ. ಅರ್ಜುನನ ಅಹಂಕಾರಕ್ಕೆ ಮತ್ತಷ್ಟು ಗಾಳಿ ಹಾಕಿದಂತಾಯ್ತು. ಗಡಸಾದ ಧ್ವನಿಯಿಂದ ಅವನು ಹೇಳಿದಂತೆ, ನನ್ನೇನು ಬಲರಾಮ ಅಂತ ತಿಳ್ಕೊಂಡಿದ್ಯಾ, ನಾನೇನು ಕೃಷ್ಣ ಅಂತ ತಿಳ್ಕೊಂಡಿದ್ಯಾ, ನಾಹಂ ಸಂಕರ್ಷಣ ಬ್ರಹ್ಮನ್ ನ ಕೃಷ್ಣ ಕಾಶ್ಮೀರೇವಚ. ಅಹಂಕಾರ ಮೇರೆ ಮೀರಿ ಬಿಡ್ತು. ಕೃಷ್ಣನ ಮಗ ಪ್ರದ್ಯುಮ್ನೂ ಅಲ್ಲ, ಅವನ ಮೊಮ್ಮಗ ಅನಿರುದ್ಧನೂ ಅಲ್ಲ, ವಿಶ್ವವಿಖ್ಯಾತವಾದಂತಹ ಗಾಂಡೀವ ಅನ್ನೋ ಧನುಸ್ಸನ್ನು ಧರಿಸಿದ್ದೇನೆ ನಾನು, ಅರ್ಜುನ ನಾನು ನೆನ್ಪಿಟ್ಕೋ ಅಂದ್ಬಿಟ್ಟ. ನನ್ನ ಬಲ ಪೌರುಷಗಳ ಬಗ್ಗೆ ತಿರಸ್ಕಾರ ಮಾತಾಡ್ತೀಯಲ್ಲ, ನಾನು ಭಗವಂತನಂತ ಶಂಕರನನ್ನು ಸಂತೋಷಗೊಳಿಸಿ ಯುದ್ಧ ಭೂಮಿಯಿಂದ ಪಾಶುಪತಾಸ್ತ್ರವನ್ನು ತಂದಂಥವನು, ಮೃತ್ಯುವನ್ನಾದರೂ ಜಯಿಸಿ ನಿನ್ನ ಸಂತಾನವನ್ನು ಹಿಂತಿರುಗಿ ತಗೊಂಡು ಬರ್ತೇನೆ ಹೀಗಂತ ಹೇಳಿ ಬ್ರಾಹ್ಮಣನಿಗೆ ವಿಶ್ವಾಸ ಬರುವಂತೆ ಮಾಡಿ ಅವನ್ ಕರ್ಕೊಂಡು ಹೋದ. ಬ್ರಾಹ್ಮಣನಿಗೂ ಭಾರಿ ಆಶ್ಚರ್ಯ ಆಯ್ತು. ಇವನು ಶಂಕರನೇ ಸಂತೋಷಪಡಿಸಿದ್ದಾನೆ ಅಂದ್ರೆ ಇವನ್ ಕೈಯಿಂದ ನನ್ನ ಕೆಲಸ ಆಗ್ತಿರ್ಬಹುದು ಅಂತ ಆಲೋಚನೆ ಮಾಡಿದ. ಅರ್ಜುನನಿಂದ ಈ ಕೆಲಸ ಆಗುವಂತ ಭರವಸೆ ಇಟ್ಟು ಮನೆಗೆ ತೆರಳಿಬಿಟ್ಟ. ಆ ಪತ್ನಿ ಗರ್ಭಿಣಿ ಆಗಿದ್ದಾಗ ಬಂದಿದ್ಲು. ಪ್ರಸವ ಕಾಲ ಬಂದ ಕೂಡಲೇ ಮತ್ತೆ ಅರ್ಜುನನ ಕಡೆ ಓಡಿ ಬಂದ, ಬಾರಪ್ಪ ಹೇಗಾದ್ರೂ ಮಾಡಿ ನನ್ನ ಸಂತಾನವನ್ನು ಮೃತ್ಯುವಿಂದ ರಕ್ಷಣೆ ಮಾಡುವಂತೆ. ಬ್ರಾಹ್ಮಣನ ಮಾತನ್ನು ಕೇಳಿ ಅರ್ಜುನ ಶುದ್ಧ ಜಲದಿಂದ ಆಚಮನ ಮಾಡಿದ. ಮಹೇಶ್ವರನಿಗೆ ನಮಸ್ಕಾರ ಮಾಡಿ ದಿವ್ಯಾಸ್ತ್ರಗಳನ್ನು ಸ್ಮರಣೆ ಮಾಡಿಕೊಂಡ. ಗಾಂಡೀವ ಧನುಸ್ಸನ್ನ ಕೈಗೆತ್ಕೊಂಡು ಆ ಬ್ರಾಹ್ಮಣನ ಗೃಹ ಏನಿತ್ತಲ್ಲ
ಅಥವಾ ಪ್ರಸವಗ್ರಹ, ಅದರ ಮೇಲೆ ಕೆಳಗೆ ಎಲ್ಲಾ ಕಡೆ ಒಂದು ಶರಪಂಜರವನ್ನೇ ತಯಾರು ಮಾಡಿಬಿಟ್ನಂತೆ. ಬಾಣಗಳ ಒಂದು ಮನೆ, ಒಳಗೆ ಯಾರು ಪ್ರವೇಶ ಮಾಡ್ಲಿಕ್ಕಾಗಿರಬಾರ್ದು. ಹೊರಗೆ ಇವನು ಒಳ್ಳೆ ಗಾಂಡೀವ ಧನಸ್ಸನ್ನು ಹಿಡ್ಕೊಂಡು ಠೇಂಕಾರದಿಂದ ಅಡ್ಡಾಡ್ತಿದ್ದ ಈ ಅರ್ಜುನ. ಬ್ರಾಹ್ಮಣನ ಪತ್ನಿಗೆ ಗಂಡು ಶಿಶುವಿನ ಜನನ ಆಯ್ತು, ಅಳ್ತಾ ಇತ್ತು ಶಿಶು. ನೋಡ್ತಿದ್ದಂತೆ ಆ ಶಿಶು ಆಕಾಶಕ್ಕೆ ಹೋಗಿಬಿಡ್ತು, ಮಾಯ ಆಗಿಬಿಡ್ತು. ಈ ಸರಿ ಪರಿಸ್ಥಿತಿ ಹೆಂಗೆ ಅಂದ್ರೆ, ಆ ಶರೀರವನ್ನು ತಗೊಂಡು ಹೋಗ್ಲಿಕ್ಕೆ ಆ ಬ್ರಾಹ್ಮಣನಿಗೆ ಶರೀರವೂ ಸಿಗ್ಲಿಲ್ಲ. ಹಿಂದಿನ 8 ಬಾರಿಯ ಶರೀರವಾದ್ರೂ ಸಿಕ್ಕಿತ್ತು, ಈ ಸರಿ ಶರೀರವೂ ಇಲ್ಲದಂತಾಯ್ತು. ಆ 3 ಲೋಕದ ಗಂಡ ಅನ್ಕೊಂಡು ಅರ್ಜುನನ ಸನ್ನಿಧಾನದಲ್ಲಿ ಕೃಷ್ಣನ ಸನ್ನಿಧಿಯಲ್ಲೇ ಅರ್ಜುನನ ಮತ್ತಷ್ಟು ಬೈದ ಬ್ರಾಹ್ಮಣ. ಮೌಢ್ಯಂ ಪಶ್ಚಿತ ಮೇಯೋಹಂ ಶುದ್ಧದೇ ಕ್ಲೀವ ಕಥನಂ. ನಾನೆಂತ ಮೂರ್ಖ, ಯಾಕಂದ್ರೆ ಈ ನಪುಂಸಕನಾದಂಥ ಅರ್ಜುನ ಹೇಳಿದಂಥ ಮಾತನ್ನು ನಂಬಿ ಇಂಥ ಅವಸ್ಥೆಗೆ ಬಂತಲ್ಲಿಸಿದ್ನಲ್ಲ. ಪ್ರದ್ಯುಮ್ನ, ಅನಿರುದ್ಧ, ಬಲರಾಮ, ಕೃಷ್ಣನಿಗೆ ಸಾಧ್ಯವಾಗದಂಥ ಕೆಲಸವನ್ನ ಬೇರೆ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ? ಆ ಸುಳ್ಳನಾದಂಥ ಅರ್ಜುನ, ಇವನಿಗೆ ಧಿಕ್ಕಾರ ಇರಲಿ, ಗಾಂಡೀವ ಧನಸ್ಸಿದೆ ಅಂತ ನನಗೆ ಕೊಚ್ಕೊಂಡ ಇವನು ಧನಸಿಗೂ ಧಿಕ್ಕಾರ ಇರಲಿ, ಇವನಿಗೂ ಧಿಕ್ಕಾರ ಇರಲಿ. ತನ್ನ ಮೌಢ್ಯದಿಂದ ಈತ ಮರಣ ಹೊಂದಿದಂತಹ ನನ್ನ ಮಗನನ್ನು ಹಿಂತಿರುಗಿ ತಗೊಂಡ್ಬರ್ತೀನಿ ಅಂತ ಪ್ರಯತ್ನ ಪಟ್ಟಿದ್ದಾನೆ. ದೈವೇಚ್ಛೆಗೆ ವಿರುದ್ಧವಾದನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೀಗೆ ಆ ಬ್ರಾಹ್ಮಣ ಅರ್ಜುನನನ್ನ ನಿಂದೆ ಮಾಡಿದ. ಹೀಗೆ ನಿಂದೆ ಮಾಡಿದ ಕೂಡಲೇ ಅರ್ಜುನ ಏನ್ ಮಾಡಿದ, ಯೋಗ ಬಲದಿಂದ ಯಮಧರ್ಮನ ನಿವಾಸ ಸ್ಥಾನವಾದಂಥ ಸಂಯಮನೀಪುರಕ್ಕೆ ಹೋದಂತೆ. ಅಲ್ಲಿ ಅವನಿಗೆ ಸಿಗಲಿಲ್ಲ ಬ್ರಾಹ್ಮಣ ಬಾಲಕ. ಶಸ್ತ್ರಪಾಣಿಯಾಗಿ ಇಂದ್ರನ ಲೋಕಕ್ಕೆ ಹೋದ, ಅಗ್ನಿ ಲೋಕಕ್ಕೆ ಹೋದ, ನಿವೃತ್ತಿಯ ಲೋಕಕ್ಕೆ ಹೋದ. ಸಂಯಮನಿ ಲೋಕಕ್ಕೆ ಅಂದ್ರೆ ಮೊದಲು ದಕ್ಷಿಣ ದಿಕ್ಕಿಗೆ ಹೋಗಿದ್ದ, ಅದಾದ್ಮೇಲೆ ಪೂರ್ವ ದಿಕ್ಕಿಗೆ ಇಂದ್ರನ ಲೋಕಕ್ಕೆ ಹೋದ, ಅದಾದ್ಮೇಲೆ ಅಗ್ನಿ ದಿಕ್ಕಿಗೆ, ಆಗ್ನೇಯ ದಿಕ್ಕಿಗೆ, ಮುಂದೆ ನೈಋತ್ಯ ದಿಕ್ಕಿಗೆ ಸೋಮ, ಆಮೇಲೆ ಅಂದ್ರೆ ಚಂದ್ರಲೋಕಕ್ಕೆ ಹೋದ, ವಾಯು ದಿಕ್ಕಿಗೆ ಹೋದ, ವರುಣ ಲೋಕ ಪಶ್ಚಿಮ ದಿಕ್ಕಿಗೆ ಹೋದ, ಎಲ್ಲೂ ಸಿಗ್ಲಿಲ್ಲ. ರಸಾತಲ ಊರ್ಧ್ವ ಲೋಕಕ್ಕೆ ಹೋದ, ಕೆಳಗಿನ 7 ಲೋಕಕ್ಕೆ, ಮೇಲಿನ 7 ಲೋಕಕ್ಕೆ ಎಲ್ಲೂ ಸಿಗಲೇ ಇಲ್ಲ. ಬ್ರಾಹ್ಮಣನ ಏನು ಪ್ರತಿಜ್ಞೆ ಮಾಡಿದ್ನಲ್ಲ, ಆ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಇನ್ನೇನು ಮಾಡೋದು? ಪ್ರತಿಜ್ಞೆ ಇನ್ನ ಮೊದಲೇ ತಿಳಿಸಿದ್ದಂತೆ ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ ಅಂತ ಅಗ್ನಿಯನ್ನ ತಯಾರು ಮಾಡ್ಕೊಂಡು ಕಾಯ್ದು ಕೂತ ಈ ಅರ್ಜುನ. ಆಗ ಕೃಷ್ಣ ಅಲ್ಲಿಗೆ ಬಂದ. ಅರ್ಜುನನೇ, ಏನ್ ಭಯ ಪಡಬೇಡ, ನಿನ್ನನ್ನು ನೀನು ನಿಂದನೆ ಮಾಡ್ಕೋಬೇಡ, ಬ್ರಾಹ್ಮಣ ಎಲ್ಲಾ ಮಕ್ಕಳನ್ನು ನಾನು ತೋರಿಸ್ಕೊಡ್ತೇನೆ. ನಿನ್ನನ್ನ ಈಗ ಯಾರು ಜನ ನಿಂದೆ ಮಾಡ್ತಿದ್ದಾರಲ್ಲ, ಅವರು ನಿನ್ನನ್ನು ಮುಂದೆ ಹೊಗಳುವಂತ ಆಗ್ತಾರೆ, ಸ್ವಲ್ಪ ತಡಿ ಅಂತ ಹೇಳಿ ಕೃಷ್ಣ ಹೀಗೆ ಆತನಿಗೆ ಆಶ್ವಾಸನೆ ಕೊಟ್ಟ ಅಂತ ಹೇಳ್ತೀವಿ ಭಾಗವತ. ಮುಂದೆ ಏನ್ ಮಾಡಿದ ಅನ್ನೋದನ್ನ ಈ ಉಳಿದ ಘಟನೆಗಳನ್ನು ನೋಡಿದ ಮೇಲೆ ನಾವು ನೋಡ್ಕೊಳ್ಳೋಣ. ಹನ್ನೊಂದನೇ ಅಧ್ಯಾಯ ಮುಗಿದಿತ್ತು. 112ನೇ ಅಧ್ಯಾಯದಲ್ಲಿ ಹರಿವಂಶ ಹೇಳುವಂತೆ ಯುಧಿಷ್ಠಿರನಿಗೆ ಹೇಳಿದ ಅರ್ಜುನ. ಏನ್ ಹೇಳಿದ ಅಂದ್ರೆ, ನಾವು ಬ್ರಾಹ್ಮಣನ ಗ್ರಾಮಕ್ಕೆ ಹೋದ್ವಿ, ಅಲ್ಲಿ ಉಳ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಂಡ್ವಿ, ನಮ್ಮ ವಾಹನಗಳಿಗೆ ಕುದುರೆಗಳಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ. ಗ್ರಾಮದ ಮಧ್ಯದಲ್ಲಿ ನಾನು ನಿಂತಿದ್ದೆ, ಸುತ್ತಲೂ ದೊಡ್ಡ ಸೈನ್ಯ, ಯಾದವರ ಸೈನ್ಯ. ಆ ಸಂದರ್ಭದಲ್ಲಿ ಭಯಂಕರವಾದಂತಹ ಅಪಶಕನಗಳೆಲ್ಲ ಕಾಣಿಸ್ಕೊಂಡವು. ಭೂಮಿ ಕಂಪಿಸಿತು, ಬಿರುಗಾಳಿ ಬೀಸಿತು, ಮತ್ತು ಮೃಗಗಳ ಕೆಟ್ಟ ಧ್ವನಿ ಕೇಳಿಸ್ತು. ಯಾದವ ಸೈನಿಕರಿಗೆಲ್ಲ ನೀವು ಯುದ್ಧ ಮಾಡ್ಲಿಕ್ಕೆ ತಯಾರಾಗ್ರಿ ಅಂತ ಹೇಳಿದೆ ನಾನು. ಎಲ್ಲಾ ಸೈನಿಕರು ಯುದ್ಧ ಆಗಿ ನಿಂತರು. ಬ್ರಾಹ್ಮಣ ಬಂದ, ನನ್ನ ಪತ್ನಿಗೆ ಪ್ರಸವ ಕಾಲ ಸಮೀಪಿಸಿದೆ, ನೀವೆಲ್ಲರೂ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳಿದೆ. ಬ್ರಾಹ್ಮಣ ಬಂದು ಸ್ವಲ್ಪ ಹೊತ್ತಿನಲ್ಲೇ ಬ್ರಾಹ್ಮಣನ ಮನೆಯ ಒಳಗಿಂದ ಆ ಗೋಳಾಡುವ ಶಬ್ದ ನಮಗೆ ಕೇಳಿಸ್ತು. ಮಗುವನ್ನು ಅಪಹರಿಸ್ಕೊಂಡು ಹೋಗೇ ಬಿಟ್ರು, ಮಗು ಕಾಣ್ತಾ ಇಲ್ಲ ಅಂತ ಜೋರಾಗಿ ಕೂಕೊಂಡ್ರು ಎಲ್ಲಾರು, ಆ ಪ್ರಸವ ಗೃಹದಲ್ಲಿ ಇದ್ದವರೆಲ್ಲರೂ. ನನಗೂ ಆ ಶಬ್ದ ಕೇಳಿಸ್ತು, ಬ್ರಾಹ್ಮಣ ಬಾಲಕ ಅಳುವ ಶಬ್ದ. ಆದ್ರೆ ಅವನನ್ನು ಅಪಹಾರ ಮಾಡ್ಕೊಂಡು ಹೋದಂತ ರಾಕ್ಷಸ ಮಾತ್ರ ಕಾಣಲೇ ಇಲ್ಲ. 4 ದಿಕ್ಕುಗಳು ಮುಚ್ಚಿ ಹೋಗುವಂತೆ ನಾವು ಬಾಣ ಪ್ರಯೋಗ ಮಾಡಿದ್ವಿ, ಬ್ರಾಹ್ಮಣನ ಮಗನ ಅಪಹಾರ ಮಾತ್ರ ಹಾಗೇ ಹೋಯ್ತು. ಆ ಬ್ರಾಹ್ಮಣ ನನ್ನನ್ನು ಬೈಲಿಕ್ಕೆ ಶುರು ಮಾಡಿದ ಅಂತ ಹೇಳ್ತದೆ ಹರಿವಂಶ. ದುರ್ಮತಿ ಅಂತ ಬೈದ ಅವನು ಅರ್ಜುನನನ್ನ. ಏನ್ ಬೈದ ಅಂದ್ರೆ, ರಕ್ಷಿಷ್ಯಾಮೀತಿ ಚೋಕ್ತಂತೆ ನಚ ರಕ್ಷಿತವಾನಸಿ ಶೃಣು ವಾಕ್ಯಮಿದಂ ಶೇಷಂ ಯತ್ವಮರ್ಹಸಿ ದುರ್ಮತೆ. ನೀನು ಮಗುವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದೆ, ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈಗ ನಾನು ಹೇಳುವಂತ ಮಾತನ್ನ ಕೇಳು. ಕೃಷ್ಣನ ಜೊತೆ ಸ್ಪರ್ಧೆ ಮಾಡ್ಲಿಕ್ಕೆ ಹೋದಿಲ್ಲ ನೀನು, ನಾನು ಕೃಷ್ಣ ಅಲ್ಲ ಬಲರಾಮ ಅಲ್ಲ ಅಂತ ಹೇಳಿದೆಲ್ಲ. ಅದು ಭಾಗವತದಲ್ಲಿದೆ, ಹರಿವಂಶದಲ್ಲಿಲ್ಲ. ಆದ್ರೂ ಕೃಷ್ಣನ ಜೊತೆಗೆ ಹೇಳಿ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದೆಲ್ಲ. ಕೃಷ್ಣನ ಜೊತೆ ಸ್ಪರ್ಧೆ ಮಾಡೋದು ನಿನಗಲ್ಲ. ಒಂದು ವೇಳೆ ಸ್ವಯಂ ಕೃಷ್ಣ ಇಲ್ಲಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ನೀನು ನನ್ನ ಮಗುವನ್ನು ರಕ್ಷಣೆ ಮಾಡಿದ್ರೆ ನನಗೆ ಬರುವಂತ ಪುಣ್ಯದಲ್ಲಿ ಒಂದು ಭಾಗ ನಿನಗೆ ಬರ್ತಿತ್ತು, ಈಗ ನಾನು ಮಾಡಿರುವಂತ ಪಾಪದಲ್ಲಿ ಒಂದು ಭಾಗ ತಗೋ ಹೋಗು ಅಂತ ಬ್ರಾಹ್ಮಣ ಅರ್ಜುನನ್ನು ಬೈದು ಬಿಟ್ಟ. ನಿನ್ನ ಗಾಂಡೀವ ಧನಸ್ಸು ವ್ಯರ್ಥ, ನಿನ್ನ ಶೌರ್ಯ, ನಿನ್ನ ಪರಾಕ್ರಮ ಎಲ್ಲ ವ್ಯರ್ಥ. ನನಗೆ ಏನೂ ಪ್ರತಿಯಾಗಿ ಹೇಳಲಿಕ್ಕಾಗಲಿಲ್ಲ ಆ ಬ್ರಾಹ್ಮಣನಿಗೆ. ನೇರವಾಗಿ ಕೃಷ್ಣನ ಕಡೆ ಬಂದುಬಿಟ್ಟೆ. ಕೃಷ್ಣನನ್ನು ನಾನು ಸಂದರ್ಶನ ಮಾಡಿದೆ. ಕೃಷ್ಣ ನನ್ನ ಶೋಚನೀಯ ಪರಿಸ್ಥಿತಿಯನ್ನು ಗಮನಿಸಿದ.
ಬ್ರಾಹ್ಮಣ ಅಲ್ಲೂ ಬಂದ ಓಡಿ ಓಡಿ. ಮೌಢ್ಯಂ ಪಶ್ಚಿದಮೇಯೋಹಂ ಶುದ್ಧರೇ ಕ್ಲೀಭಕಥನಂ ಅಂತ ಭಾಗವತದಲ್ಲಿರೋ ಮಾತೆ ಹರಿವಂಶದಲ್ಲಿದೆ. ಈ ನಪುಂಸಕನ ಮಾತನ್ನು ನಂಬಿದ್ದ ನಾನೇ ಮೂರ್ಖ ಅಂತ ಬೈಕೊಂಡ ಬ್ರಾಹ್ಮಣ. ಅರ್ಜುನಿಗೆ ಧಿಕ್ಕಾರ, ವ್ಯರ್ಥವಾಗಿ ತನ್ನ ತಾನು ಪ್ರಶಂಸೆ ಮಾಡ್ಕೊಂಡಿದ್ದಾನೆ, ಹೀಗೆಲ್ಲ ಹೇಳಿದ. ಆಗ ಅರ್ಜುನ ಏನ್ ಮಾಡಿದ ಅಂದ್ರೆ ವೈಷ್ಣವಿ ವಿದ್ಯೆಯನ್ನು ಆಶ್ರಯಣ ಮಾಡಿಕೊಂಡು ಮೊದಲು ಆತ ಸಂಯಮನಿ ಪಟ್ಟಣಕ್ಕೆ ಹೋದಂತೆ. ಅಲ್ಲಿ ಸಿಗ್ಲಿಲ್ಲ. ಮುಂದೆ ಹೇಳಿದಂತೆ ಇಂದ್ರ, ಅಗ್ನಿ, ನಿವೃತ್ತಿ ಎಲ್ಲ ಲೋಕಕ್ಕೂ ಹೋಗಿನಿಂದ ಎಲ್ಲೂ ಸಿಗ್ಲಿಲ್ಲ. ದಶಾತಳಕ್ಕೆ ಹೋದ, ಅಲ್ಲೂ ಸಿಗ್ಲಿಲ್ಲ. ಸ್ವರ್ಗಲೋಕಕ್ಕೆ ಹೋದ, ಅಲ್ಲೂ ಸಿಗ್ಲಿಲ್ಲ. ಅಲ್ಲೂ ಪ್ರವೇಶ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ ಅರ್ಜುನ, ಹರಿವಂಶವು ಹೇಳುವಂತೆ. ಆಗ ಕೃಷ್ಣ ಅವನನ್ನು ಸಮಾಧಾನ ಮಾಡಿದ. ಕೃಷ್ಣ ಮತ್ತು ಪ್ರದ್ಯುಮ್ನ ಇಬ್ರು ತಡೆದ್ರಂತೆ. ಪ್ರದ್ಯುಮ್ನ ಹೋಗಿರ್ಲಿಲ್ಲ ಅಲ್ಲಿ ಆ ಕೆಲಸಕ್ಕೆ. ತಡೆದರು. ಅರ್ಜುನ, ಅವಹೇಳನ ಮಾಡ್ಕೋಬೇಡ, ನೀನು ನಿಂದನೆ ಮಾಡ್ಕೋಬೇಡ, ನಾವು ತಗೊಂಡ್ ಬರೋಣ, ನಿನ್ನ ಕೀರ್ತಿಯನ್ನ ನಾವು ಮತ್ತೆ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದೆ. ಇಷ್ಟು ಹೇಳಿ ಆ ಬ್ರಾಹ್ಮಣನಿಗೆ ಸಮಾಧಾನ ಮಾಡಿದ ಕೃಷ್ಣ. ಮತ್ತು ಸಾರಥಿಗೆ ಹೇಳಿದಂತೆ, ಚೈದ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅನ್ನುವಂಥ 4 ನನ್ನ ಕುದುರೆಗಳಿಂದ ಹೂಡಿದಂಥ ರಥವನ್ನ ಪ್ರಯಾಣಕ್ಕೆ ಸಿದ್ಧಗೊಳಿಸು ಅಂತ ಹೀಗೆ ಹೇಳಿ ಕೃಷ್ಣ ಬ್ರಾಹ್ಮಣನನ್ನ ಮತ್ತು ನನ್ನನ್ನ ರಥದಲ್ಲಿ ಕೂಡಿಸಿಕೊಂಡ. ದಾರುಕ ಸಾರಥಿಯ ಸ್ಥಾನದಲ್ಲಿ ಕೂತ್ಕೊಂಡ ಅಂತ ಹೇಳ್ತದೆ ಹರಿವಂಶ. ಆದರೆ ಕೃಷ್ಣ ಏನ್ ಮಾಡಿದ ಅಂದ್ರೆ ಅರ್ಜುನನಿಗೆ ಹೇಳಿದಂತೆ, ನೀನೇ ಸಾರಥ್ಯ ಮಾಡು, ಈ ಸರಿ ಸಾರಥಿ ಕೆಲಸ ನೀನೇ ಮಾಡು ಅಂತ ಹೇಳಿ ನಾವು 3 ಕೂತ್ಕೊಂಡ್ವಿ. ಉತ್ತರ ದಿಕ್ಕಿನ ಕಡೆ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ವಿ ಅನ್ನೋಲ್ಲಿಗೆ 112ನೇ ಅಧ್ಯಾಯ ಮುಕ್ತಾಯಾಗಿದೆ. ತಾತ್ಪರ್ಯ ಹೇಳುವಂತೆ ಆ ವ್ಯಾಖ್ಯಾನದ ವ್ಯತ್ಯಾಸವನ್ನೆಲ್ಲ ನೋಡ್ಬೇಕು. ಕೃಷ್ಣ, ಬಲರಾಮ, ಪ್ರದ್ಯುಮ್ನ, ಅನಿರುದ್ಧರಿಗೆ ಈ ಕೆಲಸ ಆಗ್ಲಿಲ್ಲ, ನೀನೇನು ಇದನ್ನ ಮಾಡ್ತೀಯ ಅಂತ ಬ್ರಾಹ್ಮಣ ಅನ್ನಲ್ಲ. ಆಗ ಅವನು ಕೃಷ್ಣನ ವಿರೋಧಿ ಏನಾಗಿರ್ಲಿಲ್ಲ, ಕೃಷ್ಣ ದ್ರೋಹಿ ಆತ ಆಗಿರ್ಲಿಲ್ಲ. ಹಾಗೆ ಯಾಕೆ ಅಂದ ಅಂದ್ರೆ ಕಾಪಾಡಲಿಲ್ಲ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಕಾಪಾಡ್ತೀವಿ ಅಂತ ಅವ್ರು ಯಾರು ಆಶ್ವಾಸನೆ ಕೊಟ್ಟಿರ್ಲಿಲ್ಲ. ಕೃಷ್ಣ ಆಗಲಿ, ಬಲರಾಮ ಆಗಲಿ, ಪ್ರದ್ಯುಮ್ನ ಆಗಲಿ, ಅನಿರುದ್ಧ ಆಗಲಿ ಕಾಪಾಡ್ತೀನಿ ಅಂತ ಆಶ್ವಾಸನೆ ಮಾಡಿರಲಿಲ್ಲ, ಪ್ರಯತ್ನ ಮಾಡಲಿಲ್ಲ. ಅವರು ಏನಾಗಬೇಕಾದ್ರೂ ಆಗಲಿ ಸುಮ್ಮನೆ ಇದ್ರು ಅವರು ಕೂಡ. ವಿಷ್ಣು ಭಕ್ತರಂಥ ಬ್ರಾಹ್ಮಣ ಹೀಗೆ ಸುಳ್ಳು ಹೇಳಲಾರ ಅಂತ ಹೇಳ್ತಾರೆ ದೇವದನ ಪುರಾಣಿಕರ ವ್ಯಾಖ್ಯಾನದಲ್ಲಿ. ಅರ್ಜುನನಿಗೆ ಅಸುರಾವೇಶ, ದುರಹಂಕಾರದಿಂದ ಅವನು ನಾನು ಬ್ರಾಹ್ಮಣನೇ, ನಾನು ಕೃಷ್ಣ ಮೊದಲಾದವರಂತೆ ಅಲ್ಲ ಅಂದ್ಬಿಟ್ಟ. ನಾನು ಹಿಂದೆ ಖಾಂಡವನ ದಾಹ ಪ್ರಸಂಗದಲ್ಲಿ ಇಂದ್ರಾದಿಗಳನ್ನು ಗೆದ್ದಿದ್ದೇನೆ, ನಿವಾಸ ಕವಚ ಮೊದಲಾದಂತಹ ಮುಂದಿನ ರಾಕ್ಷಸನನ್ನು ನಾನು ಗೆಲ್ಲುವವನಿದ್ದೇನೆ ಅಂತ ಅವನಿಗೆ ಸ್ವಲ್ಪ ಪರಾಕ್ರಮ ಮೇಲೆ ಗೊತ್ತಿತ್ತು ಅರ್ಜುನನಿಗೆ. ಆ ಪಾಂಡವವನದಲ್ಲಿ ದೇವತೆಗಳನ್ನು ಗೆದ್ದದ್ದು ಆಗಿ ಹೋಗ್ತದೆ ಅಂತ ಹೇಳ್ಕೊಂಡು ಸರಿ. ನಿವಾಸ ಕವಚರನ್ನ ತಾನು ಮುಂದೆ ಗೆಲ್ಲೋದು ಅವನಿಗೆ ಹೇಗೆ ಗೊತ್ತಿತ್ತು ಅಂದ್ರೆ ಈ ಕೆಲವು ಕಥೆಗಳೇನಿದೆ ಪ್ರತಿಕಲ್ಪದಲ್ಲೂ ಆಗುವಂಥವು. ಪಾಂಡವರ ಕಥೆ, ರಾಮಾಯಣ ಕಥೆ ಇವೆಲ್ಲ ಪ್ರತಿಕಲ್ಪದಲ್ಲೂ ಆಗುವಂಥವು. ಅರ್ಜುನನಿಗೆ ಆ ಕಥೆಗಳೆಲ್ಲ ಗೊತ್ತಿದ್ದು ಹಿಂದೆ ಆಗಿದ್ದ ಕಥೆ. ಹಾಗಾಗಿ ನನ್ನ ಜನ್ಮದಲ್ಲಿ ನಾನು ಮುಂದೆ ನಿವಾಸ ಕವಚರನ್ನು ಗೆಲ್ಲುವವನಿದ್ದೇನೆ ಅಂತ ಅವನಿಗೆ ಗೊತ್ತಿತ್ತಂತ. ಹಾಗಾಗಿ ಆ ಮುಂದೆ ಅವನು ಗೆಲ್ಲುವವರಿದ್ದೇನೆ ಅಂತ ಹೇಳಿದ. ಹಾಗಾದ್ರೆ ಆ ಬ್ರಾಹ್ಮಣನ ಮಗನನ್ನ ತಗೊಂಡ್ ಬರ್ಲಿಕ್ಕೆ ಹೋಗಿ ನಾನು ಸೋಲ್ತೀನಿ ಅಂತ ಅವನಿಗೆ ಗೊತ್ತಿರಬಾರ್ದಾಗಿತ್ತ. ಮುಂದೆ ನಡೆಯುವಂತ ಘಟನೆಗಳನ್ನ ಅವನು ಹಿಂದೆ ನಡೆದ ರೀತಿಯಾಗಿ ಅನುಸಾರವಾಗಿ ತಿಳ್ಕೊಂಡಿದ್ದ. ನಾನು ನಿವಾಸ ಕವಚರನ್ನು ಗೆಲ್ತೀನಿ ಅಂತ ಅವನು ಈಗಲೇ ಭರವಸೆ ಮಾಡ್ಕೊಂಡಿದ್ದಾದ್ರೆ ಬ್ರಾಹ್ಮಣನ ಮಕ್ಕಳನ್ನು ಉಳಿಸಿಕೊಂಡು ಹೋಗಿ ನಾನು ಸೋಲುವನಿದ್ದೇನೆ, ನನ್ನ ಅಹಂಕಾರ ಖಂಡನೆ ಅಂತ ಅವನಿಗೆ ಗೊತ್ತಿರ್ಲಿಲ್ವಾ ಅಂದ್ರೆ ಅದೊಂದು ಅಂಶ ಗೊತ್ತಿರ್ಲಿಲ್ಲ. ಅದೇ ಭಗವಂತನ ಮಾಯೆ. ಉಳಿದೆಲ್ಲ ಗೊತ್ತಿತ್ತು, ಇದೊಂದು ಗೊತ್ತಿರ್ಲಿಲ್ಲ ಅವನಿಗೆ. ತತ್ಕಾಲದಲ್ಲಿ ಅಂತ ಅಸುರಾವೇಶದಿಂದ ಹೀಗಾಗಿತ್ತು. ಅಥವಾ ಮತ್ತೂ ಒಂದಿದೆ, ಋಷ್ಯಶೃಂಗ ಪರ್ವತದಲ್ಲಿ ಅಂದ್ರೆ ಹಿಮಾಲಯದಲ್ಲಿ ಎಲ್ಲ ಪಂಚಪಾಂಡವರು ಬೆಳೆದ್ರಲ್ಲ, ಆಗ ಋಷಿಗಳು ಈ ಪಂಚಪಾಂಡವರ ಮಹಿಮೆಯನ್ನು ತಾಯಿ ಮುಂದೆ ಹೇಳಿದ್ರಂತೆ, ಕುಂತಿ ಮುಂದೆ, ಇವ್ರು ಏನೇನು ಮಾಡುವವರಿದ್ದಾರೆ ಮುಂದೆ ಅಂತ. ಅದನ್ನು ಈ ಅರ್ಜುನನು ಕೇಳ್ಕೊಂಡಿದ್ದ. ನಿವಾಸ ಕವಚರ ಕಥೆಯನ್ನು ಅವನು ಹೇಳಿದ್ರು, ಅದು ಕೇಳ್ಕೊಂಡಿದ್ದ. ಬ್ರಾಹ್ಮಣ ಕಥೆಯನ್ನು ದೋಷ ಹೇಳಲಿಕ್ಕಿಲ್ಲ. ಇಂದ್ರನಿಗೂ ಅಜೇಯರಾಗಿದ್ದಂಥ ನಿವಾಸ ಕವಚರನ್ನು ನಾನು ಕೊಂದಿದ್ದೇನೆ ಅಂತ ಭಾಗವತ ಹೇಳಿದಂತೆ ಕಾಣಿಸ್ತದೆ. ಅರ್ಜುನನ್ನು ಕೊಂದಿರ್ಲಿಲ್ಲ, ಮುಂದೆ ಕೊಡ್ತಾನೆ ಅಂತ ಹೀಗೆ ಹೇಳಿದ್ರೆ ಅರ್ಥವನ್ನು ಮಾಡ್ಕೊಳ್ಬೇಕು. ನಿವಾಸ ಕವಚರು ಅಂದ್ರೆ ಯಾರು ಅಂದ್ರೆ ಪ್ರಹ್ಲಾದನ ತಮ್ಮನಾದಂತಹ ಸಂಹ್ಲಾದನ ಮಕ್ಕಳವರು. ಅವರ ಸಂಖ್ಯೆ 3 ಕೋಟಿ. ಸಮುದ್ರದಲ್ಲಿ ಅಡಗಿಕೊಂಡಿದ್ದು ಅವರು ಇಂದ್ರಾದಿಗಳನ್ನು ಪೀಡಿಸ್ತಿದ್ರು. ಈ ದೇವತೆ, ಗಂಧರ್ವ, ನಾಗರಾಕ್ಷಸರಿಂದ ಅವರಿಗೆ ವಧವಿರಲಿಲ್ಲ. ಅರ್ಜುನ ಸ್ವರ್ಗದಿಂದ ತಿರುಗಿ ಬರುವಾಗ, ಆ ಪಾಠವಾಸ್ತ್ರವನ್ನು ತಗೊಂಡು ತಿರುಗಿ ಬರುವಾಗ ಅವ್ರನ್ನ ಸಂಹಾರ ಮಾಡಿದ್ದ ಅಂತ ಕಥೆ ಇದೆ. ಕೃಷ್ಣನ ಮುಂದೆ ಅರ್ಜುನ ಹೇಳಿದ, ನಾನು ಹೋಗ್ತೇನೆ ಅಂತ. ನಿನಗೆ ಹೀಗೆ ಸಾಧ್ಯವೇ ಅಂತ ಕೃಷ್ಣ ಕೇಳಿದ. ತಾತ್ಪರ್ಯದಿಂದ ಹಾಗೆ ಅರ್ಜುನಿಗೆ ಲಜ್ಜೆ ಆಯಿತು. ತೊಂದರೆ ಎಲ್ಲ ಹೋಗುವಂತ ಕೃಷ್ಣ ಈ ವಿಷಯದಲ್ಲಿ ಮತ್ತೊಂದು ಪ್ರತಿಜ್ಞೆಯನ್ನು ಮಾಡಿದಂತೆ ಅರ್ಜುನ. ಏನಂತ, ನಾನು ಬ್ರಾಹ್ಮಣನ ಪುತ್ರನ ರಕ್ಷಣೆ ಮಾಡ್ತೀನಿ, ಆಗಲೇ ಎಲ್ಲ ಅಗ್ನಿ ಪ್ರವೇಶನ ಮಾಡ್ತೀನಿ ಅಂತ. ಎಲ್ಲ ಯಾದವರು ಅಲ್ಲಿ ಹೋಗಿದ್ರು. ಯಾಕೆಂದ್ರೆ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಮಾತ್ರ ಹೋಗ್ಲಿಲ್ಲ. ಅವರ ಕೀರ್ತಿ ಕಳಂಕ ಬರಬಾರದು ಅಂತ ಕೃಷ್ಣ ಆಲೋಚನೆ ಮಾಡಿದ್ದೀನಿ. ಕೃಷ್ಣ ಆಲೋಚನೆ ಮಾಡಿದ್ದೇನು, ಅರ್ಜುನನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಷ್ಟೇ. ಹಾಗಾಗಿ ಅವನು ಮಾತ್ರ ಕೊಟ್ಟು ಕಳಿಸಿದ್ದ.
ಸತ್ಯಾಭಿನವ ತೀರ್ಥರು ಕೂಡ ಆ ಭಾಗವತದ ಮಾತುಗಳಿಗೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಆತ್ಮ ಪ್ರಶಂಸೆ ಮಾಡ್ಕೊತಿದ್ದಾನೆ ಅರ್ಜುನ, ಇದಕ್ಕೆ ತಕ್ಕ ಮದ್ದು ಮಾಡಬೇಕು ಅಂತ ಕೃಷ್ಣ ಆಲೋಚನೆ ಮಾಡಿ ಹಾಗಾದ್ರೆ ಹೋಗು ಅಂತ ಹೇಳ್ದ. ಅರ್ಜುನ ಮಾತ್ರ ಹೋಗಲಿ ಅಂತ ಹೇಳ್ದ. ಕೃಷ್ಣನಿಗೆ ಅತ್ಯಂತ ಪ್ರಿಯನಾದವನು ಬಲರಾಮ, ಅಂದ್ರೆ ತಾರತಮ್ಯ ದೃಷ್ಟಿಯಿಂದ ಮೊದಲು ಪ್ರಿಯನಾದವನು ಬಲರಾಮ, ಕೃಷ್ಣನ ಮೇಲೆ ಅರ್ಜುನನ ಮೇಲ್ಭಾಗದಲ್ಲಿ ಬರುವಂತವನು. ಹಾಗಾಗಿ ಕೃಷ್ಣನಿಗೆ ಅತ್ಯಂತ ಪ್ರಿಯನಾದವನು ಬಲರಾಮ, ಅದಾದ್ಮೇಲೆ ಪ್ರದ್ಯುಮ್ನ, ಅದಾದ ನಂತರ ಅನಿರುದ್ಧ ಅಂತ ಹೀಗೆಲ್ಲ ಆ ಕಥೆ ಇದೆ. ಆ ಪ್ರದ್ಯುಮ್ನ ಸ್ಥಾನ ಏನಿದೆ, ಪ್ರದ್ಯುಮ್ನ ಸ್ಥಾನಕ್ಕೆ ಸಮಾನವಾಗಿ ಇಂದ್ರನ ಸ್ಥಾನ, ಇಂದ್ರ ಕಾಮ ಇವರೆಲ್ಲ ಸಮಾನ ಕಕ್ಷೆಯಲ್ಲಿ ಬರುವಂತವರು ಅಂತ ನೆನಪು ನಮಗೆ. ಮೂಲ ರೂಪದಲ್ಲಿ ಕೂಡ ಆ ಅನಿರುದ್ಧನ ರೂಪದಲ್ಲೇ ಇದ್ದವನು. ಶಾಸ್ತ್ರದಲ್ಲಿ ಆ ಸಂಗತಿಯನ್ನು ತಿಳ್ಕೊಳ್ಬೇಕು. ಅವನೇನಾಗಿತ್ತು ಅಂದ್ರೆ ಪ್ರದ್ಯುಮ್ನ ಮಗನಾಗಿ ಜನಿಸಿದ್ದ. ಆ ರುಕ್ಮವತಿ ಅಂದ್ರೆ ಯಾರು? ಹಿಂದೆ ಅವಳು ರತಿನೇ. ರುಕ್ಮವತಿ ಅಂತ ಪ್ರದ್ಯುಮ್ನ ಪತ್ನಿ ಅವಳು. ಆ ರತಿಯೇ ರುಕ್ಮವತಿ ಅನ್ನೋ ಹೆಸರಿನಿಂದ ಅಲ್ಲಿ ಹುಟ್ಟಿ ಬಂದಿದ್ದ. ಅವಳನ್ನೇ ಪ್ರದ್ಯುಮ್ನ ಮದುವೆ ಆಗಿದ್ದ. ಅವಳಲ್ಲಿ ಹುಟ್ಟಿದವನೇ ಈ ಪ್ರದ್ಯುಮ್ನ. ಅವನು ಹಿಂದೂ ಕೂಡ ಕಾಮಪುತ್ರನೇ. ವಿಷ್ಣುವಿನ ಆವೇಶಿತರಾಗಿದ್ದುಕೊಂಡು ಅದೇ ಹೆಸರಿನಿಂದ, ಅನಿರುದ್ಧ ಅನ್ನೋ ಹೆಸರಿನಿಂದ ಆತ ಹುಟ್ಟಿದ್ದ. ಮಹಾಸುಂದರನೂ ಆಗಿದ್ದ, ಬಲಿಷ್ಠನೂ ಕೂಡ ಆಗಿದ್ದ. ಮುಂದೆ ಈ ಅನಿರುದ್ಧ ಬಾಣಾಸುರನ ಮಗನಾದಂತಹ ಉಷೆಯನ್ನು ಮದುವೆ ಆಗೋನಿದ್ದಾನೆ. ಆ ಉಷೆಯು ಕೂಡ ಮೂಲ ರೂಪದಲ್ಲಿಯೂ ಅನಿರುದ್ಧನಿಗೆ ಪತ್ನಿಯೇ. ಆ ಸಂಗತಿ ಇದೆಲ್ಲ ಶಾಸ್ತ್ರದಲ್ಲಿ ಈಗಲೇ ಬಂತು ವ್ಯಾಖ್ಯಾನದಲ್ಲಿ. ಆದ್ದರಿಂದ ಆ ಕಥೆಯನ್ನ ನಾನು ಈಗ ಸುಮ್ಮನೆ ಹೇಳಿದೆ. ಅನಿರುದ್ಧನ ರಾವಣಿ ಅವಳು. ಆ ಅನಿರುದ್ಧನಿಗೆ ಆ ಉಷೆಯಲ್ಲಿ ಹುಟ್ಟಿದಂತಹ ಮಗ ಏನಿದ್ರು ವಜ್ರ ಅನ್ನುವನು, ಅವನನ್ನು ಮುಂದೆ ಉತ್ತರಾಧಿಕಾರಿಯನ್ನಾಗಿ ಮಾಡಿದಂತೆ ಕೃಷ್ಣ. ಪ್ರದ್ಯುಮ್ನ ಮಗನಾದಂತಹ ಅನಿರುದ್ಧನಿಗೆ ಆ ಇನ್ನೊಂದು ಮದುವೆನೂ ಆಗಿತ್ತು, ರೋಚನ ಅಂತ ಅವಳ ಹೆಸರು. ಅಂದ್ರೆ ರುಕ್ಮಿಣಿಯ ಮೊಮ್ಮಗಳವಳು. ಆ ರುಕ್ಮಿಯ ಮೊಮ್ಮಗಳು. ರುಕ್ಮಿ ಮತ್ತು ರುಕ್ಮಿಣಿ ಇವರಿಬ್ಬರೇನು ಸಹೋದರಿ ಇರುತ್ತಲ್ಲ, ಅವರಿಬ್ಬರಿಗೂ ಮೊಮ್ಮಗಳು ಏನಿದ್ದಲ್ಲ, ಅವಳನ್ನು ಕೂಡ ಅನಿರುದ್ಧ ಮದುವೆ ಆಗಿದ್ದ. ಅಲ್ಲಿ ಹುಟ್ಟಿದಂತಹ ಮಗನನ್ನ ರಾಜ್ಯಾಧಿಕಾರಿಯನ್ನಾಗಿ ಮಾಡಲಿಲ್ಲ. ಮುಂದೆ ರಾಜ್ಯಾಧಿಕಾರಿಯನ್ನಾಗಿ ಮಾಡಿದ್ದಾರಂದ್ರೆ ಬಾಣಾಸುರನ ಮೊಮ್ಮಗನನ್ನು, ಬಾಣಾಸುರನ ಮರಿಮಗನನ್ನು. ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಈ ಮೂರನ್ನು ಬಿಟ್ಟು ಉಳಿದು ಯಾದವರನ್ನು ಕೃಷ್ಣ ಅರ್ಜುನನ ಜೊತೆಗೆ ಕಳಿಸಿದ್ದ ಅಂತ ಹೀಗೆ ತಾತ್ಪರ್ಯ ಕೂಡ ಅದನ್ನು ಹೇಳ್ತದೆ. ಎಲ್ಲ ಯಾದವರಿಗೂ ದುಃಖ ಆಯ್ತು ಅಂತ ಅರ್ಜುನ ಬ್ರಾಹ್ಮಣನ ಬೈದ. ಅದನ್ನು ಕೂಡ ನಾವೆಲ್ಲ ಭಾಗವತಾದಿಗಳಲ್ಲಿ ನೋಡಿದ್ದೇವೆ. ನಡುರಾತ್ರಿ ಸಮಯದಲ್ಲಿ ಆ ನವಪ್ರಸೂತವಾದಂತಹ ಶಿಶುವಿನ ಅಪಹರಣ ಆಯಿತು. ಧರಿಸಿದಂತ ಅಪಹರಣ ಮಾಡಿದ ವ್ಯಕ್ತಿ ಯಾರಿಗೂ ಕಾಣಲಿಲ್ಲ. ಎಲ್ಲಿಯೂ ಕಾಣದೇ ಇದ್ಮೇಲೆ ಅರ್ಜುನ ಎಲ್ಲಾ ಕಡೆ ಸಂಚಾರ ಮಾಡಿದ. ಅದು ವಿಫಲ ಆಯಿತು. ತಿರುಗಿ ಬಂದ. ಅವನು ಅಗ್ನಿ ಪ್ರವೇಶಕ್ಕೆ ಸಿದ್ಧನಾದ. ಕೃಷ್ಣ ಅವನನ್ನು ತಡೆದು ಬ್ರಾಹ್ಮಣನನ್ನು ಅರ್ಜುನನನ್ನು ತೆಗೆದುಕೊಂಡು ದೊಡ್ಡ ರಥದಲ್ಲಿ ಏರಿ 7 ಸಮುದ್ರಗಳನ್ನು ದಾಟಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ. ಹೀಗೆ ದಾರಕನನ್ನು ಕೆಳಗಿಳಿಸಿ ಅರ್ಜುನನಿಗೆ ನೀನೇ ಸಾರಥ್ಯ ಮಾಡು ಅಂತ ಹೇಳಿದ. ಅವರು ಆ ರಥದಲ್ಲಿ ಮುಂದೆ ಪ್ರಯಾಣವನ್ನು ಮಾಡಿದರು ಅಂತ ನಾವು ಹೀಗೆ ನೋಡ್ತೀವಿ. ಭಾಗವತದಲ್ಲಿ ಒಂದ್ ಕಡೆ ಯಾವುದೋ ಒಂದು ಭಾಗವತದಲ್ಲಿ ಆತ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಿದ ಅಂತಿದೆ, ನಿರ್ಣಯದಲ್ಲಿ ಉತ್ತರ ದಿಕ್ಕಿಗೆ ಅಂತಿದೆ. ಅದನ್ನೆಲ್ಲ ಬೇರೆ ಬೇರೆ ನಾವು ರೀತಿಯನ್ನು ಹೊಂದಿಸ್ಬೇಕು. 100 ದಿಕ್ಕಿಗೆ ಹೋದ್ರು ಅಂತ ಈ ರೀತಿ ಹೊಂದಿಸ್ಬೇಕು. ಮುಂದೆ ಹರಿವಂಶದಲ್ಲಿ ಆ ಕಥೆಯನ್ನು ನಾವು ನೋಡ್ತೀವಿ. 113ನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಆ ಕಥೆಯನ್ನು ಕೇಳ್ತಾ ಇದ್ದ. ಅರ್ಜುನ ಕಥೆಯನ್ನೆಲ್ಲ ಮುಂದುವರಿಸಿದ. ತಾನು ಸ್ವತಂತ್ರ ಕಥೆ ಮುಂದೆ ಏನೇನಾಯ್ತು ಅನ್ನೋ ಕಥೆಯನ್ನೆಲ್ಲ. ಹಲವಾರು ಪರ್ವತಗಳನ್ನು ನಾವು ದಾಟಿದೆವು, ನದಿಗಳನ್ನು ದಾಟಿದೆವು, ಅರಣ್ಯಗಳನ್ನು ದಾಟಿದೆವು. ಹಲವಾರು ಸಮುದ್ರಗಳನ್ನು, 7 ಸಮುದ್ರಗಳನ್ನು, 7 ಪರ್ವತಗಳನ್ನು ಎಂಬುದಾಗಿ ಈಗ ತಾನೇ ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡಿದ್ವಿ. ತೀರ್ಥೈವಚ ಸಪ್ತವಾರಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದೆ. ವರುಣನ ನಿವಾಸವಾದಂತಹ ಸಮುದ್ರಕ್ಕೆ ಹೋದ್ವಿ. ಸಮುದ್ರ ತೀರಕ್ಕೆ ಬಂದ ಕೂಡಲೇ ಸಮುದ್ರದಾರಿ ಸಾಕ್ಷಾತ್ತಾಗಿ ಅಲ್ಲಿ ಬಂದಂತೆ ಕೃಷ್ಣನಿಗೆ ಸತ್ಕಾರ ಮಾಡಿದ. ಏನ್ ಮಾಡಿಕೊಡ್ಲಿ ಅಂತ ಕೇಳಿದ, ಏನ್ ಕಾರ್ಯ ಮಾಡಿಕೊಡ್ಬೇಕು ಅಂತ. ಆಗ ಕೃಷ್ಣ ಏನ್ ಹೇಳಿದ, ನಾನು ನಿನ್ನ ಮೂಲಕವಾಗಿ ರಥದಲ್ಲಿ ಸಂಚಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದೇವೆ, ಹಾಗಾಗಿ ನಮಗೆ ದಾರಿ ಮಾಡಿಕೊಡು ಅಂತ ವರುಣನಿಗೆ ಆಜ್ಞಾಪನೆ ಮಾಡಿದ ಕೃಷ್ಣ. ಆಗ ಆ ವರುಣ ಹೇಳಿದಂತೆ, ನಿನಗೊಬ್ಬನಿಗೆ ಪ್ರತ್ಯೇಕವಾಗಿ ನಾನು ಸಮುದ್ರದಲ್ಲಿ ದಾರಿ ಮಾಡಿಕೊಡೋದು ಹೇಗೆ? ನಿನಗೆ ಮಾಡಿ ಕೊಟ್ಟು ಬಿಟ್ರೆ ಉಳಿದವರು ನನ್ನ ಹೀಗೆ ನಾಳೆ ಬಂದು ಕೇಳಲಿಕ್ಕಿಲ್ವಾ ಅಂದ ವರುಣ. ನೀನು ಸಮುದ್ರವನ್ನ ಅಂದ್ರೆ ನನ್ನನ್ನು ಅಗಾಧವನ್ನಾಗಿ ದಾಟ್ಲಿಕ್ಕೆ ಸಾಧ್ಯವಿಲ್ಲದನ್ನಾಗಿ ನೀವು ಮಾಡಿದ್ದು ಯಾರು? ನಿನ್ನದೇ ಸಂಕಲ್ಪ, ನಿನ್ನದೇ ಸೃಷ್ಟಿ ನಾನು. ಈಗ ನಿನಗೊಬ್ಬನಿಗೆ ನಾನು ಹಾಗೆ ಮಾಡಿಕೊಟ್ಬಿಟ್ರೆ ಮುಂದೆ ಎಲ್ಲರೂ ಕೂಡ ನಮ್ಮಲ್ಲಿ ಹಾಗೆ ಮಾಡ್ಕೊಂಡು ಮುಂದೆ ಹೊರಗೆ ಪ್ರಯತ್ನ ಮಾಡ್ತಾರೆ. ದರ್ಪಿತವಾದಂಥ ರಾಜರಿಗೆ ಇದೊಂದು ಸುಲಲಿತವಾದಂಥ ಅವಕಾಶ ಆಗಿಬಿಡ್ತದೆ. ಹಾಗಾಗಿ ನಿಸರ್ಗದ ವ್ಯವಸ್ಥೆಗೆ ಒಂದು ಭಂಗ ಬಂದಿತ್ತು. ನೀನು ಹೇಗೆ ಹೇಳ್ತೋ ಹಾಗೆ ಕೇಳ್ತೇನೆ ಅಂದ ಆ ವರುಣ. ಆಗ ವಾಸುದೇವ ಹೇಳಿದ,
ಬ್ರಾಹ್ಮಣನ ಸಲುವಾಗಿ ನನ್ನ ಸಲುವಾಗಿ ನಾನು ಹೇಳಿದಂತೆ ಮಾಡು, ನಾನೊಬ್ಬನಿಗೆ ನೀನು ಅವಕಾಶ ಕೊಟ್ಬಿಡು, ಮುಂದೆ ಯಾರಿಗೂ ಸಾಧ್ಯವೇ ಆಗೋದಿಲ್ಲ ಇದು, ವ್ಯವಸ್ಥೆಯನ್ನು ನಾನೇ ಮಾಡಿದ್ರು, ವ್ಯವಸ್ಥೆಯನ್ನು ಭಂಗ ಮಾಡುವವನು ನಾನೇ, ನನ್ನ ಸಲುವಾಗಿ ಬಿಟ್ಕೊಡು ಅಂತ ಕೇಳಿದ. ಅದನ್ನ ಸಮುದ್ರ ರಾಜ ಒಪ್ಪಿದ ಭಯದಿಂದಾಗಿ ಕೂಡಲೇ. ಯಾವ ಮಾರ್ಗದಲ್ಲಿ ನೀನು ಹೋಗಬೇಕಂತ ಪ್ರಯತ್ನ ಮಾಡ್ತೀಯೋ ಆ ಮಾರ್ಗದಲ್ಲಿರುವಂತಹ ನೀರನ್ನು ನಾನು ಬತ್ತಿಸಿ ಬಿಡ್ತೇನೆ, ನೀನು ಆ ಮಾರ್ಗದಲ್ಲಿ ಸಮುದ್ರ ಮೂಲಕವಾಗಿ ಪ್ರಯಾಣ ಮಾಡಬಹುದು ಅಂತ ಹೀಗೆ ಆ ವರುಣ ಹೇಳಿದ. ಆಗ ಕೃಷ್ಣ ಹೇಳಿದಂತೆ, ನೀನು ಯಾವತ್ತೂ ಬತ್ತಿ ಹೋಗಬಾರದು ಅಂತ ನಾನು ಹಿಂದೆ ನಿನಗೆ ಒಂದು ವರ ಕೊಟ್ಟಿದ್ದೇನೆ, ಈಗ ನೀನು ಯಾವ್ದಾದ್ರು ಒಂದು ಭಾಗದಲ್ಲಿ ಬತ್ತಿ ಹೋಗಿಬಿಟ್ರೆ ನಾನೇ ಕೊಟ್ಟಂತ ವರ ಈಗ ವ್ಯರ್ಥವಾದಿತ್ತು, ಹಾಗಾಗಿ ಬತ್ತು ಬೇಕಾಗಿಲ್ಲ. ನೀವು ಒಂದು ಬತ್ತಿ ಬಿಟ್ರೆ ವರ ವ್ಯರ್ಥ ಆಗೋದು ಮಾತ್ರ ಅಲ್ಲ, ನಿನ್ನ ಒಳಗಿರುವಂತಹ ಸಮುದ್ರ ಗರ್ಭದಲ್ಲಿರುವಂತಹ ರತ್ನಗಳ ದರ್ಶನ ಎಲ್ಲ ಜನರಿಗೆ ಆದಿತ್ತು, ಅದ್ಯಾವುದು ಬೇಡ. ಏನ್ ಮಾಡಬೇಕು ಅಂದ್ರೆ ನೀನು ನೀರನ್ನು ಬತ್ತಿಸಬೇಡ, ನೀರನ್ನು ಸ್ತಂಭನ ಮಾಡು, ಸ್ತಬ್ಧವಾದಂತ ನೀರಿನ ಮೇಲೆ ನಾವು ದಾಟಿ ಹೋಗ್ತೀವಿ ಅಂದ ಕೃಷ್ಣ. ನೀರಿನ ಮೇಲೆ ನಾವು ಪ್ರಯಾಣ ಮಾಡ್ತೀವಿ, ನೀನು ಹೀಗೆ ಮಾಡೋದ್ರಿಂದ ನಿನ್ನಲ್ಲಿ ಎಷ್ಟು ಪ್ರಮಾಣದ ಜಲ ರತ್ನ ರಾಶಿ ಇದೆ, ಒಳಗೆ ಏನೇನು ಅಡಗಿಕೊಂಡಿದೆ ನಿಮ್ಗೆ ಯಾರ ಗಮನಕ್ಕೂ ಬರೋದು ಬೇಡ, ಬರೋದು ಸಾಧ್ಯವೂ ಇಲ್ಲ, ನಾವು ಮೇಲೆ ದಾಟಿ ಹೋಗ್ತೀವಿ ಅಂದ. ಸಾಗರ ಹಾಗೆ ಮಾಡಿದ, ನೀರನ್ನು ಸ್ತಂಭನ ಮಾಡಿದಂತೆ. ನಾವು ಸ್ತಂಭನ ಮಾಡಿದಂತಹ ನೀರಿನ ಜಲರಾಶಿ ಮೇಲೆ ಪ್ರಯಾಣ ಮಾಡಿದ್ವಿ, ಅಂದ್ರೆ ನೀರು ಬಹುಶಃ ಕಲ್ಲಿನಂತೆ ಆಗಿತ್ತು, ಆ ಕಲ್ಲಿನಂತೆ ಆದಂತಹ ನೀರಿನ ಮೇಲೆ ನಾವು ಪ್ರಯಾಣ ಮಾಡಿದ್ವಿ. ಅದು ಅರ್ಥವಾದ ಸಂಗತಿಗಳು. ಈಗ ಆ ಸಮುದ್ರ ರಾಜನಿಗೆ ನೀರನ್ನು ಸ್ತಂಭಿಸುವಂತ ಯಾಕೆ ಹೇಳ್ಬೇಕಾಗಿತ್ತು ಕೃಷ್ಣ? ನೀರಿನ ಮೇಲೆ ಹಾಗೆ ತಾವೇ ಪ್ರಯಾಣ ಮಾಡ್ಲಿಕ್ಕೆ ಬರ್ತಿತ್ತಲ್ಲ ಅವನಿಗೆ, ನೀರಿನ ಅಂತರದ ಮೇಲೆ ಪ್ರಯಾಣ ಮಾಡ್ಲಿಕ್ಕೂ ಬರ್ತಿತ್ತು, ಅಥವಾ ಆಕಾಶದ ಪ್ರಯಾಣ ಮಾಡ್ಲಿಕ್ಕೂ ಬರ್ತಿತ್ತು. ಆ ಸಮುದ್ರನ ಹತ್ರ ಹೋಗಿ ನೀರಿನ ಸ್ತಂಭನ ಮಾಡು ಅಂತ ಹೇಳೋದು, ಅವನಿಲ್ಲ ಅನ್ನೋದು ಇದೆಲ್ಲ ಯಾಕೆ ಮಾಡಿದ? ಅದನ್ನ ಮಹಿಮೆಯನ್ನು ತೋರಿಸಲಿಕ್ಕಾಗಿ ಮಾಡಿದ್ದೇನೆ ಅಂತೂ ಮುಂದೆ ಅಂತ ಕಾಣೋದಿಲ್ಲ. ಅಲ್ಲ, ಇವರೆಲ್ಲ ಒಂದೇ ರಥದಲ್ಲಿ ಕೂತಿದ್ರಲ್ಲ, ಒಂದೇ ರಥದೊಳಗೆ ಕೃಷ್ಣ, ಅರ್ಜುನ ಮತ್ತು ಆ ಬ್ರಾಹ್ಮಣ 3 ಜನ ಕೂತಿದ್ರು. ಅಂತೂ ಹೀಗಿದೆ, ಅದೊಂದು ವಿಲಕ್ಷಣವಾದ ಸಂಗತಿಗಳು. ಜಲಸ್ತಂಭನ ಮಾಡುವಂತ ಶಕ್ತಿ ಅವನಿಗೆ ಸ್ವತಃ ತಾನೇ ಇತ್ತು. ನೀರಾಗಿ ಹರಿತಿದ್ರು ಅದ್ರ ಮೇಲೆ ಹರ್ಕೊಂಡು ಹೋಗುವಂತ ಶಕ್ತಿ ಇರ್ತಿತ್ತು. ಎಷ್ಟೋ ಜನ ಯೋಗಿಗಳಿಗೆ ಅದು ಇರ್ಕೊಂಡು ಕೇಳ್ತೇವೆ ನಾವು, ಜಲಸ್ತಂಭನ ವಿದ್ಯೆ ದುರ್ಯೋಧನಿಗೂ ಇತ್ತು, ನೀರಿನ ಮೇಲೆ ನಡ್ಕೊಂಡು ಹೋಗುವಂತ ಶಕ್ತಿ ಇತ್ತು ಅಂತ ಹೀಗೆಲ್ಲ ಕೇಳಿದ್ವಿ ನಾವು. ಹಾಸಿ ದಾಟಿ ಎಷ್ಟೋ ಯೋಗಿಗಳ ಕಥೆ ಆ ಥರ ನಾವು ಕೇಳ್ತೇವೆ. ಸಾವಳಿಗೆ ಸಾವಳಿಗೆ ಸ್ವಾಮಿಗಳ ಥರ ದಾಟಿ ಅಂತ ಕೇಳ್ತೇವೆ. ಹೌದು, ಎಷ್ಟೋ ಜನ ಯೋಗಿಗಳಿಗೆ ಆ ಥರ ಶಕ್ತಿ ಇತ್ತು. ಹಾಗಿದ್ದಾಗ ಅವನು ವರುಣನಿಗೆ ಆದೇಶ ಮಾಡಿ ಜಲವನ್ನು ನೀನು ಸ್ತಬ್ಧ ಮಾಡು, ನಾನು ಹೋಗ್ತೀನಿ ಅಂತ ಯಾಕನ್ನು ತನ್ನ ವಶವರ್ತಿ ಅಂತ ತೋರಿಸ್ಕೊಳ್ಳೋ ಸಲುವಾಗಿ, ನನ್ನ ಅಧೀನನಾಗಿರೋ ಅಂತ ತೋರಿಸ್ಕೊಳ್ಳೋ ಸಲುವಾಗಿ ಹಾಗೆ ಮಾಡಿದೆ ಅಂತ ನೋಡ್ಬೇಕಷ್ಟೆ. ನಾವು ಸಮುದ್ರವನ್ನು ದಾಟಿ ಉತ್ತರ ಕುರುಕ್ಷೇತ್ರ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಮುಂದೆ ಗಂಧಮಾದನ ಪರ್ವತವನ್ನು ದಾಟಿದ್ವಿ. ಜಯಂತ, ವೈಜಯಂತ, ನೀಲ, ರಜತ ಪರ್ವತ, ಮಹಾಮೇರು, ಕೈಲಾಸ, ಇಂದ್ರಕೂಟ ಎನ್ನುವ ಹೆಸರುವಂತ 7 ಪರ್ವತಗಳು, ಆ ಪರ್ವತಾಭಿಮಾನಿ ದೇವತೆಗಳು ಮೂರ್ತಿಮಂತರಾಗಿ ನಮ್ಮ ಕಡೆ ಬಂದರು. ಮೂರ್ತಿಮಂತರಾಗಿ ಬಂದು ಕೃಷ್ಣನ ಸೇವೆಯಲ್ಲಿ ತೊಡಗಿದ್ರಂತ ಅವರೆಲ್ಲ. ನಾವೇನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡ್ರು. ನಿಗೂಢವಾದ ಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೇನೆ, ನನ್ನ ರಥಕ್ಕೆ ಅವಕಾಶ ಮಾಡಿಕೊಡಿ ಅಂದ ಕೃಷ್ಣ ಅಷ್ಟೇ. ಅವರೆಲ್ಲರೂ ಶಿರಸಾವಹಿಸಿ ಅವನಿಗೆ ದಾರಿಯನ್ನು ಮಾಡಿಕೊಟ್ಟು ಕಣ್ಮರೆಯಾದ್ರು. ಮುಂದೆ ನಮ್ಮ ರಥ ಮೇಘಜಾಲದಲ್ಲಿ ಸೂರ್ಯ ಹೋಗುವಂತೆ ಯಾವ ಅಡಚಣೆಗಳಿಗೂ ಸಿಕ್ಕಿದಂತೆ ಪ್ರಯಾಣ ಮಾಡಿತು. ಬಹಳ ಆಶ್ಚರ್ಯಕರವಾಗಿತ್ತು. ಆ ಪ್ರದೇಶಕ್ಕೆ ನಾನು ಎಂದೂ ಹೋಗಿದ್ದಿಲ್ಲ ಅಂತಾನೆ ಅರ್ಜುನ. 7 ದ್ವೀಪಗಳು, 7 ಪರ್ವತಗಳು, ಪ್ರತಿಯೊಂದು ದ್ವೀಪದಲ್ಲಿ ಇದ್ದಂಥ 7 ಕುಲ ಪರ್ವತಗಳು, ಒಂದೊಂದು ದ್ವೀಪದಲ್ಲಿ 7 ಪರ್ವತಗಳು ಇರ್ತಾವಂತೆ. ಅವೆಲ್ಲ ದಾಟಿ ನಾವು ಲೋಕಾಲೋಕ ಪರ್ವತ ಅಂತ ಪುರಾಣದಲ್ಲಿ ಬರುವಂತ ಪರ್ವತಗಳು ಅವೆಲ್ಲ ಯಾವುದಂತ ನಾವು ನೋಡಿದ್ದಲ್ಲ, ಅದು ನೋಡಿದ್ದು ಅಲ್ಲ, ಕೇಳಿದ್ದಷ್ಟೇ ಎಲ್ಲಾನು. ಲೋಕಾಲೋಕ ಪರ್ವತಗಳನ್ನು ಅತಿಕ್ರಮಣ ಮಾಡಿ ನಮ್ಮ ರಥ ಒಂದು ಗಾಢಾಂಧಕಾರದ ಜಾಗವನ್ನು ಪ್ರವೇಶ ಮಾಡಿಸಿದ್ವಿ. ಭಯಂಕರವಾದಂತ ಗಾಢಾಂಧಕಾರ. ಅಲ್ಲಿ ಕುದುರೆಗಳು ಬಹಳ ಕಷ್ಟದಿಂದ ರಥವನ್ನು ಎಳಿತಾ ಇದ್ದವು. ಭಾಗವತ ಆ ಕಥೆಯನ್ನು ಮುಂದುವರಿಸ್ತದೆ. 89ನೇ ಅಧ್ಯಾಯದಲ್ಲಿ ಸರ್ವೇಶ್ವರನಾದಂತಹ ಭಗವಂತ ಅರ್ಜುನನಿಗೆ ಹೀಗೆ ಹೇಳಿ ಆ ರಥದಲ್ಲಿ ಕೂಡಿಸ್ಕೊಂಡ ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಮಾಡಿದ ಅಂತ ನಾನು ಹೇಳಿದ್ದೇನೆ. ಪಶ್ಚಿಮ ದಿಕ್ಕು ಅಂತಂದ್ರೆ ಅದನ್ನ ಬೇರೆ ಬೇರೆ ರೀತಿ ಅರ್ಥ ಮಾಡ್ಬೇಕಷ್ಟೆ. ಕೃಷ್ಣ 7 ಪರ್ವತಗಳನ್ನು ದಾಟಿ, 7 ದ್ವೀಪಗಳನ್ನು ದಾಟಿ, 7 ಲೋಕಾಲೋಕ ಪರ್ವತವನ್ನು ದಾಟಿ ಮುಂದುವರೆದ, ಗಾಢಾಂಧಕಾರವನ್ನು ಪ್ರವೇಶ ಮಾಡಿದ. ಕೃಷ್ಣವನ್ನ ರಥವನ್ನು ಎಳ್ಕೊಂಡು ಹೋಗುವಂತಹ ಕುದುರೆಗಳು, 4 ಕುದುರೆಗಳು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗದಂತೆ ಅವುಗಳಿಗೆ ದಿಕ್ಕು ತಪ್ಪಿತ್ತು. ದಿಕ್ಕು ತಪ್ಪಿ ಯದ್ವಾಸದ್ವಾ ಸಂಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಕುದುರೆಗಳಿಗೆ ಬಂದಂತಹ ದುರವಸ್ಥೆಯನ್ನು ನೋಡಿ ಕೃಷ್ಣ ಏನ್ ಮಾಡಿದ ಅಂದ್ರೆ ತನ್ನ ಸುದರ್ಶನ ಚಕ್ರವನ್ನು ದಾರಿ ತೋರಿಸುವ ಸಲುವಾಗಿ ಮುಂದೆ ಬಿಟ್ಟ. ತನ್ನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರವನ್ನು ಮುಂದೆ ಕಳಿಸಿದ್ನು. ಆ ಚಕ್ರ ಮುಂದೆ ಹೋಗಿ ರಥಕ್ಕೆ ದಾರಿ ತೋರಿಸ್ತು ಅಂತ ಹೇಳ್ತೀವಿ ಭಾಗವತ. ತನ್ನ ಜ್ಯೋತಿರ್ಮಯವಾದಂತಹ ತೇಜಸ್ಸಿನಿಂದ ಅದು ಆ ಕಗ್ಗತ್ತಲನ್ನ ಘನೀಭವಿಸಿದಂತಹ ದುರ್ಭೇದ್ಯವಾದಂತಹ ಕತ್ತಲನ್ನ ಅದು ಕತ್ತರಿಸಿಕೊಂಡು ಮುಂದೆ ಹೋಯಿತು. ಹೀಗೆ ಅಲ್ಲಿಗೆ ಹೋಗುವಾಗ ಗಾಢಾಂಧಕಾರದ ಪ್ರದೇಶವನ್ನೆಲ್ಲ ದಾಟಿಕೊಂಡು
ಒಂದು ಜಗಜಗಿಸುವಂತ ಒಂದು ದಿವ್ಯ ಜ್ಯೋತಿಯನ್ನು ನಾವು ನೋಡಿದ್ವಿ. ಅರ್ಜುನನ ಕಣ್ಣು ಕೋರೈಸಿತು ಅಂತ ಹೇಳ್ತೀವಿ ಭಾಗವತ. ತನ್ನ 2 ಕಣ್ಣುಗಳನ್ನು ಆತ ಮುಚ್ಕೊಂಡ್ಬಿಟ್ಟ. ಭಗವಂತನ ರಥ ದಿವ್ಯವಾದಂತಹ ಒಂದು ಜಲರಾಶಿಯನ್ನು ಪ್ರವೇಶ ಮಾಡಿಸಿತ್ತು ಅಂತ ಭಾಗವತ ಹೇಳ್ತದೆ. ಅಷ್ಟು ಪ್ರಯತ್ನ ಮಾಡಿದ. ಅದು ಬ್ರಾಹ್ಮಣನ ಸಲುವಾಗಿ ಮಾಡಿದ್ದ ಅನ್ನೋಕ್ಕಿಂತ ಅರ್ಜುನನ ಅಹಂಕಾರ ಖಂಡನೆ ಸಲುವಾಗಿ ಮಾಡಿದ್ದ, ಅದನ್ನೆಲ್ಲ ಮಾಡ್ಬೇಕು ಅಂತ ಮಾಡಿದ್ದ. ಅವ್ರು ಯಾರೋ ಸತ್ತಿರ್ಲೇ ಇಲ್ಲ ಅಂತ ಅಸೂಕ, ಅದೆಲ್ಲ ಒಂದು ಮಾಯೆಯಿಂದ ಮಾಡಿದ್ದ ಹೇಳ್ತು. ಹರಿವಂಶದಲ್ಲಿ ಹೇಳುವಂತ ಕುದುರೆಗಳು ಬಹಳ ಕಷ್ಟದಿಂದ ರಸವನ್ನು ತಿಳಿತಾ ಇತ್ತು. ಇಲ್ಲಿ ನೋಡಿ ಒಂದು ಸ್ವಾರಸ್ಯಕರವಾದ ಸಂಗತಿ ಇದೆ. ಅಲ್ಲಿ ಕತ್ತಲು ಹೇಗಿತ್ತಂದ್ರೆ ಕೆಸರಿನ ರೂಪದಲ್ಲಿತ್ತಂತೆ. ಮತ್ತು ಆ ಕತ್ತಲನ್ನು ನೀವು ಕೈಯಿಂದ ಮುಟ್ಟುವುದಿತ್ತಂತೆ. ಪ್ರಸಾದ್ ವಿಜ್ಞಾಯತೆ ಅಂದ್ರಪ್ಪ, ಬಹಳ ಆಶ್ಚರ್ಯಕರವಾದ ಸಂಗತಿ ಇದೆ. ಇಲ್ಲಿ ನಮ್ಮ ಕತ್ತಲು ಅಂದ್ರೆ ಏನು, ನೀವು ಸ್ವಲ್ಪ ಆಲೋಚನೆ ಮಾಡಿ. ಕತ್ತಲು ಅಂದ್ರೆ ಭೌತಶಾಸ್ತ್ರದ ಪ್ರಕಾರ ಬೆಳಕಿನ ಅಭಾವನೇ ಕತ್ತಲ. ಮತ್ತು ನ್ಯಾಯ ವೈಶೇಷಿಕ ದರ್ಶನಗಳಲ್ಲಿ, ತರ್ಕಸಂಗ್ರಹ ಮೊದಲಾದ ಗ್ರಂಥಗಳಲ್ಲಿ, ನ್ಯಾಯ ವೈಶೇಷಿಕ ದರ್ಶನಗಳಲ್ಲಿ ಹಾಗೆ ಹೇಳಿದ್ದಾರೆ. ಅವರು ಪೃಥ್ವಿ ಅಂದ್ರೇನು, ಅಪ್ಪಂದ್ರೇನು, ತೇಜಸ್ ಅಂದ್ರೇನು ಎಲ್ಲನೂ ಈ ಥರ ಹೇಳ್ತಾ ಹೋದ್ರು. ಹಾಗೆ ಕತ್ತಲು ಅಂದ್ರೆ ಏನು, ಎಲ್ಲ ಪದಾರ್ಥಗಳು ಲಕ್ಷಣ ಹೇಳ್ತಾರೆ ಅವರು ನ್ಯಾಯ ವೈಶೇಷಿಕ ದರ್ಶನಗಳಲ್ಲಿ. ಕತ್ತಲೆ ಅಂದ್ರೆ ಏನು ಅಂದ್ರೆ ಬೆಳಕಿನ ಅಭಾವ ಅಂತ ಹೇಳ್ಬಿಡ್ತಾರೆ. ನೀವು ಬೆಳಕಿನ ಅಭಾವವನ್ನ ಕೈಯಿಂದ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಿನಿಂದ ನೋಡ್ಬೋದು ಹೊರತು ನೀವು ಕೈಯಿಂದ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಈ ಕತ್ತಲೆ ಹೇಗಿತ್ತಂದ್ರೆ ಕೈಯಿಂದ ಮುಟ್ಟಬಹುದಿತ್ತು. ಸ್ಪರ್ಶಾತ್ ವಿಜ್ಞಾಯತೆ ನೃಪ ಅಂತ ಹರಿವಂಶದ ವರ್ಣನೆ. ನೃಪ ರಾಜನಾಂಶ ಯುಧಿಷ್ಠಿರನೇ ಅದಂತ ವಿಚಿತ್ರವಾದ ಕತ್ತಲೆ ಅಂದ್ರೆ ಕೈಯಿಂದ ನೀವು ಮುಟ್ಟಬಹುದಿತ್ತು, ಗೋಡೆ ಅಂತ ಘನೀಭವಿಸಿತ್ತು ಅಂತ ಅದು ಕತ್ತಲೆ. ಹಾಗಾಗಿ ಈ ದೃಷ್ಟಾಂತವನ್ನು ಇಟ್ಕೊಂಡು ಕತ್ತಲೆ ಅಂದ್ರೆ ಬೆಳಕಿನ ಅಭಾವ ಅಂತ ನೀವು ಹೇಳಬೇಡಿ ಅಂತ ಆ ನ್ಯಾಯ ದರ್ಶನ ವೈಶೇಷಿಕ ದರ್ಶನ ಖಂಡನೆ ಮಾಡ್ತಾರೆ ವ್ಯಾಸರಾಜರು ಮೊದಲಾದವರು ತಕ್ಕ ಅಂತ ನಂಗೆ ನೆನಪು. ಅಂತ ನ್ಯಾಯ ವೈಶೇಷಿಕ ದರ್ಶನದ ಪ್ರಮೇಯಗಳನ್ನು ಖಂಡನೆ ಮಾಡುವಾಗ ಹರಿವಂಶದ ಈ ಮಾತನ್ನು ತಗೋತಾರೆ. ಕೈಯಿಂದ ಮುಟ್ಟಬಹುದಿತ್ತು. ಹಾಗಾಗಿ ಕತ್ತಲೆ ಅಂದ್ರೆ ಬೆಳಕಿನ ಅಭಾವವಲ್ಲ, ಕತ್ತಲೆ ಅಂದ್ರೆ ಅದೊಂದು ಬೇರೆನೇ ವಸ್ತು ಅಂತ ಈಗ ಅದನ್ನ ನಿರೂಪಣೆ ಮಾಡೋದು ನ್ಯಾಯ ವಿಶೇಷಿಕ ದರ್ಶನಗಳ ಖಂಡನೆ ಸಂದರ್ಭದಲ್ಲಿ. ಹೀಗೆ ಮುನ್ನಡೆಯುವ ಪ್ರಯತ್ನವನ್ನೇ ನಿಲ್ಲಿಸಿಬಿಟ್ಟು ಆ ಕುದುರೆಗಳು ಮುನ್ನಡೆಯುವ ಪ್ರಯತ್ನವನ್ನು ನಿಲ್ಲಿಸಿಬಿಟ್ಟು ಕೂಡಲೇ ಆ ಕೃಷ್ಣ ತನ್ನ ಚಕ್ರಾಯುಧದಿಂದ ಆ ಸಮಸ್ಯೆಯನ್ನು ಕತ್ತರಿಸಿದ. ಬೇರೆ ಯಾವುದೋ ಕಟ್ಟಿಗೆಯನ್ನು ಮತ್ತೆ ಯಾವುದೋ ವಸ್ತುವನ್ನು ಕತ್ತರಿಸಿದಂತೆ, ಗೋಡೆಯನ್ನ ಉರುಳಿಸಿ ಬೀಳಿಸಿದಂತೆ ಆ ಕತ್ತಲೆಯನ್ನು ಉರುಳಿಸಿ ಬೀಳಿಸಿದ ಅಂತ ಹೇಳ್ತದೆ ಹರಿವಂಶ. ಕೃಷ್ಣನ ಚಕ್ರಾಯುಧದಿಂದ ಅಂಧಕಾರ ಹೋದ ಮೇಲೆ ನನಗೇನೋ ಜೀವ ಬಂದಂತಾಯ್ತು ಅಂತ ಹೇಳ್ತಾನೆ ಅರ್ಜುನ. ಅಂತ ಭಯ ಆಗಿರ್ತಿತ್ತು ಅಲ್ಲಿ ಹೋದಾಗ. ಭಯನೂ ದೂರ ಆಯ್ತು. ಆಮೇಲೆ ಆಕಾಶದಲ್ಲಿ ಪ್ರಜ್ವಲಿಸಿದ್ದಂತ ಒಂದು ತೇಜಸ್ಸನ್ನು ನಾವು ನೋಡಿದೆವು. ಮುಂದೆ ಕೃಷ್ಣನು ಕೂಡ ಆ ಮಹಾ ತೇಜಸ್ಸನ್ನು ಪ್ರವೇಶ ಮಾಡಿದ. ನಾನು ಬ್ರಾಹ್ಮಣ ಇಬ್ರು ಕೂಡ ರಥದಲ್ಲಿ ಹಾಗೇ ಕೂತ್ಕೊಂಡಿದ್ವಿ. ಒಂದು ಮುಹೂರ್ತ ಕಾಲ ಕಳೀತು. ಹರಿವಂಶ ಹೇಳ್ತದೆ 4 ಜನ ಬ್ರಾಹ್ಮಣ ಬಾಲಕರನ್ನು ಎತ್ಕೊಂಡು ಆ ತೇಜಸ್ಸಿನಿಂದ ಹೊರಗೆ ಬಂದ ಕೃಷ್ಣ. ಆ ತೇಜಸ್ಸಿನ ಒಳಗೆ ಇವನು ಪ್ರವೇಶ ಮಾಡಿದ್ದ. ಆ ತೇಜಸ್ಸಿನಿಂದ ಹೊರಗೆ ಬಂದ ಆ 4 ಜನ ಬ್ರಾಹ್ಮಣ ಬಾಲಕರನ್ನು ತಗೊಂಡು ಬಂದು, ಹಿಂದೆ ಮೃತರಾದಂತಹ 3, ಈಗ ಮೃತನಾದಂತಹ ಒಬ್ಬ, ಅವರನ್ನೆಲ್ಲರೂ ಕರ್ಕೊಂಡು ಆ ಜನಾರ್ದನ ಬ್ರಾಹ್ಮಣನಿಗೆ ಒಪ್ಪಿಸಿದ ಅಂತ ಹೇಳ್ತದೆ ಹರಿವಂಶ. ಬ್ರಾಹ್ಮಣನಿಗೆ ಭಾರಿ ಸಂತೋಷ ಆಯ್ತು, ನನಗೂ ಬಹಳ ಸಂತೋಷ ಆಯ್ತು, ವಿಸ್ಮಯನೂ ಆಯ್ತು. 3 ಜನ ಆ ರಥದಲ್ಲಿ ಕೂತ್ಕೊಂಡು ನಾವು ಅದೇ ಮಾರ್ಗದಲ್ಲಿ ಹಿಂತಿರುಗಿದ್ವಿ. ಅರ್ಧ ದಿವಸದಲ್ಲಿ ನಾವು ದ್ವಾರಕಾನಗರಕ್ಕೆ ಬಂದ್ಬಿಟ್ವಿ. ಅರ್ಧ ದಿವಸದಲ್ಲಿ ಅಷ್ಟೆಲ್ಲ ಯೋಜನೆಯನ್ನು ದೂರವನ್ನು ದಾಟಿ ನನಗೆ ಮಾತ್ರ ಭಾರಿ ಆಶ್ಚರ್ಯ ಆಗ್ತಾ ಇತ್ತು ದಾರಿಯಲ್ಲಿ, ಇದೇನಿದು ಅಂತೇಳಿ. ಯಾದವ ಮುಖ್ಯರು 4 ಮಕ್ಕಳಿಂದ ಕೂಡಿದಂತಹ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿ ಆತನಿಗೆ ದಕ್ಷಿಣೆ ಕೊಟ್ಟು ಅವನನ್ನು ಕಳಿಸಿಕೊಟ್ರು ಅನ್ನೋಲ್ಲಿಗೆ 113ನೇ ಅಧ್ಯಾಯ ಹರಿವಂಶದ್ದು ವಿಷ್ಣು ಪರ್ವದ್ದು ಅದು ಇಲ್ಲಿಗೆ ಮುಕ್ತಾಯ ಆಗಿದೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಅಂಶಗಳನ್ನ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ನಾವು ನಾಳೆ ದಿವಸ ನೋಡೋಣ.